ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೂಡ ಕರೆ ಮಾಡೋದಕ್ಕೆ ಕಾಯ್ತಾ ಇದ್ರಿ, ಮಾತಾಡ್ಬೋದು. ಇವತ್ತು ಕೂಡ ನೀವು ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಇರ್ತಾರೆ. ನಿಮ್ಮ ಡೌಟ್ಸ್ ಏನೇ ಇದ್ರೂ ಕೂಡ, ಕೊರೋನಾ ಬಗ್ಗೆ ಆಗಿರಲಿ, ಬ್ಲ್ಯಾಕ್ ಫಂಗಸ್ ಬಗ್ಗೆ ಆಗಿರಲಿ, ವ್ಯಾಕ್ಸಿನೇಷನ್ ಬಗ್ಗೆ ಆಗಿರಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕರೆ ಮಾಡಿ ನಮ್ಮ ಹತ್ರ ಸಲಹೆಗಳನ್ನು ಪಡಿಬೋದು. ಸೊ ಪ್ರಮುಖವಾಗಿ ನಾವು ಹೇಳುವಂಥದ್ದು, ಯಾವುದೇ ರೋಗ ಬಂದರೂ ಕೂಡ ಭಯ ಪಡಬೇಡಿ, ಟೆನ್ಷನನ್ನು ಬಿಟ್ಟಾಕಿ. ಸೊ ಆರಾಮವಾಗಿ ನೀವು ರೋಗವನ್ನು ಗೆಲ್ಬೋದು ಅಂತೇಳಿ. ಸೊ ನಮ್ಮ ಜೊತೆಗೆ ಇವತ್ತು ಕೂಡ ಎಕ್ಸ್ಪರ್ಟ್ ಇದ್ದಾರೆ, ಶ್ವಾಸಕೋಶ ತಜ್ಞರಾಗಿರುವಂಥ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಎಸ್, ಡಾಕ್ಟರ್ ಜೊತೆಗೆ ಮಾತಾಡೋಣ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಈಗ ಕೊರೋನಾ ಬಂತು ಅಂತ ತಕ್ಷಣ ನಾವೆಲ್ಲರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬರ್ಬೋದು. ಜೀವನ ಇಲ್ಲಿಗೇ ಕೊನೆಯಾಯಿತು ಅನ್ನುವಂಥ ಒಂದು ಭಯವನ್ನು ಮೊದಲು ಬಿಟ್ಟು ಹಾಕಿ. ಸೊ ಅದ್ರ ಬಗ್ಗೆ ಯಾರೂ ಕೂಡ ಭಯ ಪಡಬೇಡಿ. ಎಲ್ಲ ಆತಂಕ ಭೀತಿಗೆ ಫುಲ್ ಸ್ಟಾಪ್ ಹಾಕ್ಬಿಡಿ. ಯಾಕಂದರೆ ಇವತ್ತು ರೋಗ ಇರ್ಬೋದು, ಬಟ್ ಅದರಿಂದ ಓವರ್ಕಮ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲೇ ಇದೆ. ಸೊ ಕೊರೋನಾ ರೂಲ್ಸನ್ನು ಪಾಲಿಸೋದನ್ನು ದಯವಿಟ್ಟು ಯಾರು ಕೂಡ ಮರಿಬೇಡಿ, ಭಯ ಪಡಬೇಡಿ, ಆದರೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ. ಕೋವಿಡ್ ಬಂತು ಅಂತ ಯಾರೂ ಕೂಡ ಧೈರ್ಯ ಕಳೆದುಕೊಳ್ಬೇಡಿ. ಸೊ ನನಗೇನೋ ಆಗ್ಬಿಡುತ್ತೆ ಇನ್ಮೇಲೆ, ಅಥವಾ ನನ್ನ ಫ್ಯಾಮಿಲಿಗೆ ಏನೋ ಆಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಬೇಡ ನಿಮಗೆ. ಕೊರೋನಾ ಬಂದರೆ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗಬೇಕು, ಹೇಗೆ ಹೋಮ್ ಐಸೋಲೇಷನ್ನಲ್ಲಿ ಇರಬೇಕು, ಅಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಮಗೆ ಇವತ್ತು ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾರೆ. ಮನೆಯಲ್ಲೇ ಇದ್ದು ಆಕ್ಸಿಜನ್ ಲೆವೆಲನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು. ಇನ್ನು ಉಸಿರಾಟದ ತೊಂದರೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಒಬ್ಬ ವ್ಯಕ್ತಿಗೆ, ಯಾವಾಗ ಸಿವಿಯಾರಿಟಿ ಆಗುತ್ತೆ, ಅದಕ್ಕಿಂತ ಮುಂಚೆನೇ ಹೇಗೆ ನಾವು ಎಚ್ಚೆತ್ಕೋಬೇಕು, ಉಸಿರಾಟದ ತೊಂದರೆ ಕಾಣಿಸ್ಕೊಂಡ್ರೆ ತಕ್ಷಣ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕೂಡ ಹಲವಾರು ಪ್ರಶ್ನೆಗಳಿವೆ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ಯಾವ ಹಂತದಲ್ಲಿ ವೈದ್ಯರಲ್ಲಿ ಹೋಗಿ ನೀವು ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಜೊತೆ ಇರುವಂಥ ಎಕ್ಸ್ಪರ್ಟ್ ಇವತ್ತು ಮಾತಾಡ್ತಾರೆ. ಅದ್ರ ಜೊತೆಗೆ ಈಗ ಸಾಕಷ್ಟು ವಿಷಯಗಳಿವೆ, ಅದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನೀವು ಕೂಡ ಕರೆ ಮಾಡ್ತಾ ಇದ್ರಿ, ನಿಮ್ಮ ಕಾಲ್ ಕೂಡ ಸ್ವೀಕರಿಸಿ ಮಾತಾಡ್ತೀವಿ. ಡಾಕ್ಟ್ರೇ, ಪ್ರಮುಖವಾಗಿ ಈಗ ಮೊದಲು ನಾವು ಒಂದು ಪಾಸಿಟಿವ್ ಇರುವಂಥದ್ದನ್ನು ಹೇಳಬೇಕಾಗತ್ತೆ ನಮ್ಮ ವೀಕ್ಷಕರಿಗೆ. ಕೊರೋನಾ ಕೇಸಸ್ ಡೌನ್ ಆಗ್ತಾ ಇದೆ. ಸೊ ಇಟ್ಸ್ ಅ ಸಿಲ್ವರ್ ಲೈನಿಂಗ್, ಇಟ್ಸ್ ಅ ಗುಡ್ ಥಿಂಗ್. ಒಂದು ನಾವು ನೋಡ್ತಾ ಇರುವಂಥದ್ರ ಬಗ್ಗೆ ತಾವೇನು ಹೇಳ್ತೀರಿ ಡಾಕ್ಟ್ರೆ? ಈಗ ಹೇಗಿದೆ ಗ್ರೌಂಡ್ ಲೆವೆಲ್ನಲ್ಲಿ? ಹೌದು, ಇವಾಗ ಫೀಲ್ಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದಂಗೆ ನಾವು ನೋಡ್ತಿದ್ದಂಗೆ ಲಾಸ್ಟ್ 1 ವೀಕಿಂದ ಡಿಕ್ಲೈನಿಂಗ್ ಇದೆ. ಕರ್ವ್ ಸ್ಟೀಪಿಂಗ್ ಅಂತ ಹೇಳ್ತೀವಿ. ನಮ್ಮದು ಒಂದು ತಿಂಗಳ ಹಿಂದೆ ನಾವೇನು 20,000 25,000 ಪರ್ ಡೇ ಬೆಂಗಳೂರಲ್ಲಿ ನೋಡ್ತಿದ್ವಿ. ಸೊ ಅದು ಇವಾಗ 5,000 ಹತ್ತ ಕಡಿಮೆ ಆಗ್ತಾ ಇದೆ. ಸೊ ಅದು ಒಂದು ನಿಟ್ಟುಸಿರು ಬಿಡುವಂತಹ ವಿಷಯನೇ ಅಂತ ಅನ್ನೋದು. ಸೊ ನಾವು ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಗೆಲ್ತಾ ಇದ್ದೀವಿ. ಎಲ್ಲೋ ಒಂದು ಒಳ್ಳೆಯ ವಿಷಯಗಳು ಬರ್ತಾ ಇದೆ, ನಮಗೆ ನಿಟ್ಟುಸಿರು ಬಿಡುವಂಥ ವಿಷಯಗಳು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಇದರಲ್ಲಿ ನಮ್ಮದು ಪಾತ್ರನೂ ಇದೆ, ಜನಗಳ ಪಾತ್ರನೂ ಇದೆ, ನಿಮ್ಮ ಪಾತ್ರನೂ ಇದೆ. ಎಲ್ಲರೂ ಒಟ್ಟಿಗೆ ನಾವು ಈ ಬ್ಯಾಟಲ್ನ ವಿನ್ ಆಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಡಾಕ್ಟ್ರೆ, ಈ ಕೊರೋನಾ ಸೋಂಕು ಹೌ ಮಚ್ ಇಟ್ ಇಸ್ ಡೇಂಜರಸ್, ಎಷ್ಟು ಡೇಂಜರಸ್ ಆಗಿದೆ ಅನ್ನುವಂಥದ್ದು. ಹಾಗೆ ಬಂದ ತಕ್ಷಣ ನನಗೇನೋ ಆಗ್ಬಿಡುತ್ತೆ ಅಂತ ಹೇಳಿ ಜನ ಭಯ ಪಟ್ಕೊಳ್ಳುವಂಥದ್ದು ಇರುತ್ತೆ ಕೆಲವರು. ಹೇಗೆ ಮುಂದುವರಿಬೇಕಾಗುತ್ತೆ? ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು? ಸೊ ಜನ ಏನಾಗುತ್ತೆ ಅಂತಂದ್ರೆ, ಒಂದು ಕೋವಿಡ್ ಪಾಸಿಟಿವ್ ರಿಸಲ್ಟ್ ಬಂತು ಅಂದ ತಕ್ಷಣ ಫುಲ್ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ನಂಗೆ ಕೋವಿಡ್ ಪಾಸಿಟಿವ್ ಬಂತು, ಬೆಡ್ ಹುಡುಕ್ಬೇಕು, ಎಲ್ಲಿ ಬೆಡ್ ಸಿಗ್ತಿಲ್ಲ, ಆ ಥರ ಈ ಥರ ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಮೊದಲೇದಾಗಿ ಎಲ್ಲ ಇಂಟರ್ವ್ಯೂಸ್ಗಳಲ್ಲಿ ಹೇಳ್ತಿದ್ದೆ, 85% ಜನಗಳಿಗೆ ಅಡ್ಮಿಷನ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಟ್ಯಾಬ್ಲೆಟ್ಸ್ ಮುಖಾಂತರ ನಾವು ಕ್ಲಾಸಿಫೈ ಮಾಡ್ತೀವಿ. ಯಾವಾಗ ನೀವು ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಗುತ್ತೋ ಮೊದಲು ನೀವು ಕ್ಲಾಸಿಫೈ ಮಾಡ್ಕೊಳ್ಳಿ. ನೀವು ಅಸಿಂಪ್ಟಮೆಟಿಕ್ ಕ್ಯಾರಿಯರಾ, ಮೈಲ್ಡಾ, ಮಾಡರೇಟಾ, ಏನು ಸಿವಿಯರಲ್ಲಿ ಬರ್ತೀರಾ. ಯೂಶಲಿ ಮೈಲ್ಡ್ ಮಾಡರೇಟಲ್ಲಿ ಬರ್ತಾರೆ, ಇಲ್ಲ ಅಸಿಂಪ್ಟಮೆಟಿಕ್, ಕಾಂಟ್ಯಾಕ್ಟ್ ಹಿಸ್ಟ್ರಿ ಇತ್ತು, ಸಿಂಪ್ಟಮ್ಸ್ ಏನಿಲ್ಲ ಅಂದ್ರೆ ಅಸಿಂಪ್ಟಮೆಟಿಕ್ ಇರ್ತಾರೆ. ಸೊ ಅಸಿಂಪ್ಟಮೆಟಿಕ್ ಮೈಲ್ಡ್ ಇದ್ದವರಿಗೆಲ್ಲ ನಾವು ಆರಾಮಾಗಿ ಹೋಮ್ ಐಸೋಲೇಷನ್ ಮಾಡಿಬಿಟ್ಟು ಅಲ್ಲೇ ಒಂದು ವಿಡಿಯೋ ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟು ಅವ್ರು ಆರಾಮಾಗಿ ಅಲ್ಲೇ ಓರಲ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಹುಷಾರಾಗ್ಬೋದು. ಈಗ ಮಾಡರೇಟ್ ಅಂತ ಬರ್ತೀವಿ ನಾವು. ಮಾಡರೇಟ್ ಸೈನ್ಸ್ ಆಫ್ ಮಾಡರೇಟ್ ಏನು, ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಉಸಿರಾಟ ಆಡುವುದು 24ಕ್ಕಿಂತ ಜಾಸ್ತಿ ಇದ್ದು ಪ್ರತಿ ನಿಮಿಷಕ್ಕೆ, ಅಥವಾ ಬ್ರೆತ್ಲೆಸ್ನೆಸ್ ಆಗ್ತಾ ಇತ್ತು, ಅಥವಾ ನಾವೇನು ಸಿಂಪಲ್ ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ಮಷೀನನ್ನು ಯೂಸ್ ಮಾಡಿ ನೋಡೋದು, ಸ್ಯಾಚುರೇಷನ್ 94ಕ್ಕಿಂತ ಕಡಿಮೆ ಆಗ್ತಾ ಇತ್ತು, ಪ್ಲಸ್ ಸಿಂಪ್ಟಮ್ಸ್ ಇತ್ತು. ಸುಮ್ಮನೆ ಸ್ಯಾಚುರೇಷನ್ ಕಡಿಮೆ ಆದರೆ ಗಾಬರಿ ಆಗೋದು ಬೇಡ. ಕೆಲವೊಂದ್ಸತಿ ಮಷೀನ್ ಎರರ್ ಇರುತ್ತೆ, ಇಲ್ಲ ನೇಲ್ ಪಾಲಿಶ್ ಹಾಕೊಂಡಿರ್ತಾರೆ, ಯಾವ್ದಾವ್ದೋ ಬಳ್ಳಿಗೆ ಹಾಕ್ತಿರ್ತಾರೆ. ಸೊ ಅದು ಒಂದು ದೊಡ್ಡ ಕ್ವಶನ್ ಇದೆ, ಯಾವ ಬಳ್ಳಿಗೆ ಹಾಕಬೇಕು, ರೈಟ್ ಹ್ಯಾಂಡಿಗೆ ಹಾಕಬೇಕು, ಲೆಫ್ಟ್ ಹ್ಯಾಂಡಿಗೆ ಹಾಕಬೇಕು, ಹೇಗೆ ಚೆಕ್ ಮಾಡಿ. ಸೊ ಯಾವ್ದು ಬಳ್ಳಿ, ರೈಟ್ ಹ್ಯಾಂಡಿಗಾದ್ರೂ ಹಾಕ್ಬೋದು, ಲೆಫ್ಟ್ ಹ್ಯಾಂಡಿಗಾದ್ರೂ ಹಾಕ್ಬೋದು. ಇಂಡೆಕ್ಸ್ ಫಿಂಗರ್ ಇಸ್ ಬೆಟರ್ ಆಲ್ವೇಸ್ ಯೂಸ್ಡ್. ಬಟ್ ಯಾವ ಬಳ್ಳಿಗಾದ್ರೂ ಹಾಕ್ಬೋದು. ಕೆಲವೊಂದು ಜನ ಕ್ವಶನ್ ಕೇಳ್ತಾರೆ, ಸರ್ ಒಂದು ಪಲ್ಸ್ ಆಕ್ಸಿಮೀಟರ್ ಒಂದು ಬಳ್ಳಿ ಹಾಕಿರ್ತೀವಿ, ಇನ್ನೊಂದು ಹಾಕಿರ್ತೀವಿ, ಡಿಫರೆನ್ಸ್ ತೋರಿಸುತ್ತೆ. ಯಾಕಂದ್ರೆ ಇದು ರಕ್ತನಾಳಗಳಲ್ಲಿರುವಂಥ ಡಿಸಾಲ್ವ್ಡ್ ಆಕ್ಸಿಜನ್ನ ಮೆಜರ್ ಮಾಡುತ್ತೆ. ಒಂದು ರಕ್ತನಾಳ ಚಿಕ್ಕದಿರ್ಬೋದು, ಒಂದು ರಕ್ತನಾಳ ದೊಡ್ಡದಿರ್ಬೋದು, ಸ್ವಲ್ಪ ವೇರಿಯೇಷನ್. ಅಥವಾ ಪಲ್ಸ್ ಆಕ್ಸಿಮೀಟರ್ ಎರರ್ಸ್ ಇರ್ಬೋದು. ಸೊ ಅದನ್ನ ನಾವು ಪಲ್ಸ್ ಆಕ್ಸಿಮೀಟರ್ ಹಾಕ್ಬಿಟ್ಟು 1-2 ನಿಮಿಷ ಕೂರಿಸ್ಬಿಟ್ಟು ಚೆಕ್ ಮಾಡ್ತೀವಿ. ಸೊ ಯಾವಾಗ ನಿಮ್ 95 ಮೇಲೆ ಬಂತಂದ್ರೆ ಅದಕ್ಕೆ ಹೆದರೋ ಅವಶ್ಯಕತೆ ಏನಿಲ್ಲ. ಒಂದೇ ಸತಿ ನನಗೆ 94 ಅಂತ ಕಮ್ಮಿ ಬಂದ್ಬಿಟ್ಟಿದೆ ಅಂತಾನೂ ಭಯ ಪಡೋದು. ಎಷ್ಟೊಂದು ಜನ ಪ್ಯಾನಿಕ್ ಅಟ್ಯಾಕ್ ಆಗಿ ಕ್ಲಿನಿಕ್ಗೆ ಓಡ್ ಬರ್ತಾರೆ ಅಥವಾ ಕಾಲ್ ಮಾಡ್ತಾರೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಒಂದ್ಸತಿ ಇದಾದ್ರೆ ಅದನ್ನ ಪರಿಗಣಿಸೋದು ಬೇಡ.
ಒಂದು 3 ಸತಿ ಚೆಕ್ ಮಾಡಲಿ. ಅಥವಾ ನಿಮಗೆ ಡೌಟ್ ಇತ್ತಂದ್ರೆ ಒಂದು 6 ಮಿನಿಟ್ ವಾಕ್ ಟೆಸ್ಟ್ ಅಂತ ಹೇಳ್ತೀವಿ, ಒಂದು 6 ನಿಮಿಷ ಓಡಾಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಆವಾಗ್ಲೂ ಕಡಿಮೆ ತೋರಿಸ್ತಾ ಇದೆ ಅಂತಂದ್ರೆ ಅವಾಗ ಏನೋ ಪ್ರಾಬ್ಲಮ್ ಇದೆ, ನೀವು ಕನ್ಸಲ್ಟೆಂಟ್ನ ಭೇಟಿ ಆಗಬೇಕು ಅಂತ ಹೇಳ್ತೀವಿ. ಸೊ ಈ ರೆಡ್ ಫ್ಲಾಗ್ ಸೈನ್ಸ್ ಏನಾದರೂ ಬಂದಾಗ, ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆದಾಗ, ಬ್ರೆತ್ಲೆಸ್ನೆಸ್ ಏನಾದ್ರು ಸಿವಿಯರ್ ಆದಾಗ, ಅಥವಾ ಬಿಟ್ಟು ನೀವು ಓರಲ್ ಮೆಡಿಸಿನ್ ತಗೊಂತಾ ಇದ್ದೀರಾ ಆದರೂ ಜ್ವರ ಬಿಡ್ತಾ ಇಲ್ಲ ನಿಮಗೆ, ಆವಾಗ ನಿಮಗೆ ಅಡ್ಮಿಷನ್ ಬೇಕಾಗುತ್ತೆ, ಹೈಯರ್ ಇಂಜೆಕ್ಷನ್ಸ್ ಬೇಕಾಗುತ್ತೆ, ಆವಾಗ ಅಡ್ಮಿಷನ್ ಅವಶ್ಯಕತೆ ಇರುತ್ತೆ. ಅಲ್ಲಿ ತನಕ ಜನರು ಅವರು ಬಟ್ ಏನಂತಂದ್ರೆ ಈ ಸಿಂಪ್ಟಮ್ಸ್ ಯಾವಾಗ ಬರ್ತವೆ ಫಸ್ಟ್ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಏನು ಸಿಂಪ್ಟಮ್ಸು? ಕೆಮ್ಮು, ಕಫ, ಮೈಕೈ ನೋವು, ಜ್ವರ, ಗಂಟಲು ನೋವು, ಶೀತ ಅಥವಾ ಸಮ್ಟೈಮ್ಸ್ ಡಯರಿಯಾ ಆಗುತ್ತೆ. ಇವ್ದು ಯಾವುದೇ ಸಿಂಪ್ಟಮ್ಸ್ ಇದ್ರೂ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಆವಾಗ ಅವರು ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಜನರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಸ್ಕೊಂಡ್ಬಿಡ್ತಾರೆ. ಏನೋ ಒಂದು ಅನಾಸ್ಮಿ ಅಂತೀವಿ, ಸ್ಮೆಲ್ ಬರ್ತಿರಲ್ಲ ಅಥವಾ ಟೇಸ್ಟ್ ಬರ್ತಿರಲ್ಲ, ಅದಕ್ಕೆ ಹೋಗಿ ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಡ್ಬಿಡ್ತಾರೆ. ಅದು ಮಾಡೋದು ತುಂಬ ತಪ್ಪು ಅಂತ ಹೇಳ್ತೀವಿ. ಸೊ ಫಸ್ಟ್ ನಿಮ್ಗೆ ಸಿಂಪ್ಟಮ್ಸ್ ಇದ್ದಾಗ ಹೋಗಿ ಡಾಕ್ಟರ್ ಹತ್ರ ಒಂದು ಸಮಾಲೋಚನೆ ಮಾಡಿ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರು ಇನ್ವೆಸ್ಟಿಗೇಷನ್ ಹೇಳ್ತಾರೆ. ಇಲ್ಲ ಅಂತಂತಂದ್ರೆ ನಿಮಗೆ ಬರೀ ಮಾತ್ರೆಗಳನ್ನು ಕೊಟ್ಟು ಮನೇಲಿ ಹೋಮ್ ಐಸೋಲೇಟ್ ಆಗಿ ಇರಕ್ಕೆ ಹೇಳ್ತಾರೆ. ಸೊ ಒಂದು ಇನ್ವೆಸ್ಟಿಗೇಷನ್ಸ್ ಯಾವ್ಯಾವ್ದು ಮಾಡಿಸ್ಬೇಕು, ಏನೋ ತುಂಬಾ ಹಲವಾರು ಇನ್ವೆಸ್ಟಿಗೇಷನ್ಸ್ ಇದೆ, ಅದರಲ್ಲಿ ಯಾವ್ದು ಮಾಡಿಸ್ಬೇಕು, ಸಿಟಿ ಮಾಡಿಸ್ಬಿಡಿ ಅಂತಾರೆ ಎಷ್ಟೋ ಜನ ರೋಗಿಗಳು. ಸೊ ಸಿಟಿ ಸ್ಕ್ಯಾನ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ಆಲ್ ದಿಸ್ ಥಿಂಗ್. ಇಟ್ಸ್ ಅ ವಂಡರ್ಫುಲ್ ಆಯುಧ ಇದ್ದಂಗೆ ನಮಗೆ ಡಯಾಗ್ನೋಸಿಸ್ ಮಾಡೋದು. ಸೊ ಯಾವಾಗ ಯೂಸ್ ಮಾಡಿ ತುಂಬಾ ಜಾಸ್ತಿ ಕೆಮ್ಮಿತ್ತು, ಬಿಟ್ಟು ಜ್ವರ ಬರ್ತಾ ಇತ್ತು, ಅಥವಾ ಸಿವಿಯಾರಿಟಿ ಆಫ್ ದ ಡಿಸೀಸ್ ನಮಗೆ ಗೊತ್ತಾಗ್ತಿಲ್ಲ ಎಷ್ಟಿದೆ ಅಂತ ಅಂದಾಗ ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಇಲ್ಲ ಫಸ್ಟಿಗೆ ಯಾರು ಬಂದಾಗ ನಾವು ಕೋವಿಡ್ RT-PCR ಮಾಡಕ್ಕೆ ಹೇಳ್ತೀವಿ. ಮುಂಚೆ ನಮಗೆ 48 ಗಂಟೆಗಳ ಕಾಲ ಕಾಯಬೇಕಾಗಿತ್ತು, ಬಟ್ ಇವಾಗ ಅಷ್ಟು ಕಾಯೋ ಅವಶ್ಯಕತೆ ಇಲ್ಲ, ಒಂದು ದಿವಸದಲ್ಲೇ 24 hours ಅಲ್ಲೇ ಬರ್ತಾ ಇದೆ. ಸೊ ಕೋವಿಡ್ RT-PCR, ಬಟ್ ಪ್ರಾಬ್ಲಮ್ ವಿತ್ ಕೋವಿಡ್ RT-PCR ಇನ್ ಸೆಕೆಂಡ್ ವೇವ್ ಇಸ್ ಇಟ್ಸ್ ಓನ್ಲಿ 60% ಆರ್ ಕಮಿಂಗ್ ಟ್ರೂ ಪಾಸಿಟಿವ್, 40% ಆರ್ ಫಾಲ್ಸ್ ನೆಗೆಟಿವ್. ಸುಮ್ಮನೆ ಈಗ ಸಿಂಪ್ಟಮ್ಸ್ ಇರುತ್ತೆ, ಆದ್ರೂ ಕೋವಿಡ್ RT-PCR ನೆಗೆಟಿವ್ ಬಂದಿದೆ ಬಿಕಾಸ್ ಆಫ್ ಮಲ್ಟಿಪಲ್ ಸ್ಟ್ರೇನ್ಸ್ ಇದೆ. ಸೊ ಅದ್ರ ಮೇಲೆ ಅವಲಂಬಿತವಾಗಿಲ್ಲ, ಬಟ್ ಸಿಂಪ್ಟಮ್ಸ್ ನ ಕೋರ್ಲೇಟ್ ಮಾಡ್ತೀವಿ, ಅದನ್ನ ಕಳಿಸ್ತೀವಿ RT-PCR. ಸೆಕೆಂಡ್ ಥಿಂಗ್, ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬ್ಲಡ್ ಅಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರ್ಬೋದು, ಲಿಂಫೋಸೈಟ್ಸ್ ಕಡಿಮೆ ಆಗಿರ್ಬೋದು. ಈ ಸೆಲ್ಸ್ ಕಡಿಮೆ ಆಗಿತ್ತಂದ್ರೆ ನಮ್ಗೊಂದು ಹಿಂಟ್ ಕೊಡುತ್ತೆ, ಓಕೆ ಇವರಿಗೆ ಕೋವಿಡ್ ಇರ್ಬೋದು ಅಂತ ಹೇಳಿ. ಎರಡನೇದಾಗಿ CRP ಲೆವೆಲ್ ಅಂತ ಹೇಳ್ತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್. ಇನ್ಫ್ಲಮೇಷನ್ ಯಾವುದೇ ಇನ್ಫ್ಲಮೇಷನ್ ಬಾಡಿಲಿ ಇನ್ಕ್ರೀಸ್ ಆದಾಗ CRP ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಡೌಟ್ ಬರುತ್ತೆ ನಮಗೆ, ಓ ಕೋವಿಡ್ ಇರಬಹುದು ಅಂತ ಹೇಳಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಡಿ ಡೈಮರ್ ಅಂತ ಹೇಳ್ತೀವಿ. ಡಿ ಡೈಮರ್ ಏನಂದ್ರೆ ನಾವು ಕೋವಿಡ್ ಪೇಷಂಟ್ಸ್ ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಲೆವೆಲ್ ಜಾಸ್ತಿ ಆಗೋದನ್ನ ನೋಡ್ತಿದೀವಿ. ಸೊ ಅದನ್ನ ಮುನ್ನೆಚ್ಚರಿಕೆಯಿಂದ ನಾವು ಬ್ಲಡ್ ಥಿನ್ನರ್ಸ್ ಏನಾದರೂ ಅವಶ್ಯಕತೆ ಇದ್ರೆ ಅದನ್ನ ಕೊಡ್ತೀವಿ. ಈ ಟೆಸ್ಟ್ಗಳನ್ನ ಸಾಧಾರಣವಾಗಿ ಎಲ್ಲರಿಗೂ ಮಾಡಿಸ್ತೀವಿ. ಅದರದ್ದು ಇಂಪಾರ್ಟೆನ್ಸ್ ಇಷ್ಟೇ ಇರೋದು, ಅದನ್ನ ಮಾಡಿಸ್ಬೇಕು. ಇದನ್ನ ಎಲ್ಲನೂ ಆಗಿ ನಮಗೇನೋ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಕೆಲವೊಂದು ಕಾಣ್ತಾ ಇಲ್ಲ, ನಮ್ಗೆ ಹೇಗೆ ಮುಂದುವರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ, ಅಥವಾ ಡೌಟ್ ಇದೆ ಇವರಿಗೆ ಬಿಟ್ಟು ಜ್ವರ ಬರ್ತಾ ಇದೆ, ಕೆಮ್ಮಿದೆ, ಬಟ್ ಯಾವ ಟೆಸ್ಟ್ ನೆಗೆಟಿವ್ ಬಂದ, ಆವಾಗ ಸಿಟಿ ಸ್ಕ್ಯಾನ್ ಮಾಡಿ ನೋಡಿದಾಗ ಒಳಗಡೆ ಲಂಗ್ ಒಳಗಡೆ ಏನ್ ನಡೀತಾ ಇದೆ ಅಂತಂದು ಒಂದು ಅರ್ಥ ಆಗುತ್ತೆ. ಕರೆಕ್ಟ್. ಎಸ್ ಡಾಕ್ಟರ್. ಓಕೆ, ಮಾತಾಡ್ತಾ ಹೋಗೋಣ. ಹಾಗೆ ಈಶ್ವರಪ್ಪ ಅವ್ರು ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಈಶ್ವರಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಹೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಾನು ಬೆಂಗಳೂರಲ್ಲಿದ್ದು, ನಾವು ಆಕ್ಚುಲಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಬೆಂಗಳೂರಲ್ಲಿದ್ದು ಸರ್. ನಾವು ಏಪ್ರಿಲ್ 26ನೇ ತಾರೀಕು ನಮ್ಮ ಮಿಸಸ್ಗೆ ನಾನು ಕೋವಿಶೀಲ್ಡ್ ಹಾಕ್ಸ್ಕೊಂಡು, ಸರಿ. ಅದಾದ್ಮೇಲೆ ಸೋಮವಾರ 26, ಈ ಮಂಗಳವಾರ ಜ್ವರ ಬಂತು. ಸರಿ, ಬುಧವಾರ ಕಮ್ಮಿ ಆಯ್ತು, ತಿರ್ಗಾ ಬಿಟ್ಟು ಜ್ವರ ಬಂತು. ಆಮೇಲೆ ಏನಾಯ್ತು, ನಮ್ ಡಾಕ್ಟರ್ ಕೇಳಿದ, ಇಲ್ಲ 1 ವಾರ ಇರುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ರು ಅವರು. ಅದಕ್ಕೆ ನಾವೇನ್ ಮಾಡ್ತು, ಸುಮ್ಮನೆ ಆಗ್ಬಿಟ್ಟು. ಸರಿ, ಆಮೇಲೆ ನಾವು ನನ್ ಮಗನು ಮನೇಲೆ ಕೆಲಸ ಮಾಡ್ತಾನೆ, ಇವನು ನನ್ ಮಗ. ಅವತ್ ಮಂಗಳವಾರ ಬಂದು, ಡ್ಯಾಡಿ ನನಗೇನೋ ಒಂಚೂರು ಇದು ರುಚಿ ಸಿಗ್ತಾ ಇಲ್ಲ ಅಂತ ಹೇಳ್ದ. ಅವಾಗ ಏನ್ ಮಾಡುದು, ನಾವು ಕೋವಿಡ್ ಟೆಸ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬುಧವಾರ ಹೋದ್ರೆ 3 ಜನಕ್ಕೂ ಪಾಸಿಟಿವ್ ಬಂತು. 3 ಜನ. ನನಗೆ ಏನು ಇಲ್ಲ ಸರ್, ನನಗೆ ಒಂಚೂರು ಏನು ಸಿಂಪ್ಟಮ್ಸ್ ಏನು ಇಲ್ಲ, ರುಚಿ ಸಿಗೋದಾಗ್ಲಿ ಯಾವ್ದು ಇರ್ಲಿಲ್ಲ ನನಗೆ. ಸರಿ. ನಮ್ಮ ಮಗನ್ ಸುಮ್ನೆ ರುಚಿ ಇಲ್ಲ ಅಂತ ಅಂದ್ಬಿಟ್ಟು ಪಾಸಿಟಿವ್ ಬಂತು. ನಮ್ಮ ಮಿಸಸ್ಗೂ ಪಾಸಿಟಿವ್ ಬಂದ್ಬಿಡ್ತು. ಸರಿ. ಆಮೇಲೆ BBMP ಅವ್ರು ಕೇಳಿದ್ರು, ಐಸೋಲೇಷನ್ ಅಲ್ಲಿ ಇಡ್ತೀರಾ ಅಂತ, ನಾವು ಮನೇಲಿ ಇರ್ತೀರಾ ಅಂದ್ರು. ಸರಿ, ನಾವು ಮನೇಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಗುರುವಾರ ರಿಸಲ್ಟ್ ಬಂತು, ನಾವ್ ಮನೇಲಿ ಇರ್ತೀವಿ ಅಂತ ಹೇಳಿದ್ರು ಸರ್. ಸರಿ. ಆಮೇಲೆ ಶುಕ್ರವಾರ ಏನಾಯ್ತು, ನಮ್ಮ ಇದನ್ ತಂದು ನಾವು ಅದನ್ನೇ ಜ್ವರದ್ದು ಎಲ್ಲನ ಒಂದ್ಸತಿ 104 ಇತ್ತು ಶುಕ್ರವಾರ ಸಾಯಂಕಾಲ. ಸರಿ. ಆಮೇಲೆ ತಿರ್ಗಾ 102 ಬಂತು. ಅದಕ್ಕೆ ನಮ್ಮ ಮಗ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು BBMP ಅವ್ರಿಗೆ ಕಾಲ್ ಮಾಡಿದ್ರು. ಆಮೇಲೆ ಇದ್ರಲ್ಲಿ ಸಿಕ್ತು ಎಲ್ಲಿ, ಸೆಂಟ್ ಜಾನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ 193 ಇತ್ತು ಆಕ್ಸಿಜನ್ ಇದು.
ಚೆನ್ನಾಗೇ ಹೋದ್ರು ಸರ್, ಏನು ತೊಂದ್ರೆ ಇಲ್ಲ, ಆರಾಮಾಗಿ ಹೋದ್ರು, ಎಲ್ಲ ಮಾಡಿದ್ರು. ಒಂದಿನ ಶನಿವಾರ ನಮ್ಮ ಮೊಬೈಲ್ ಅಲ್ಲೇ ಕೊಟ್ಟಿದ್ದೇನೆ, 96.8 ಬಂದೈತೆ ಅಂತ ಹೇಳಿದ್ರು ಶನಿವಾರ ಇದ್ರದ್ದು. ಆಮೇಲೆ ಭಾನುವಾರ ಏನ್ ಡಾಕ್ಟರ್ ಇಲ್ಲ ಅವ್ರಿಗೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಬಿಟ್ರು. ಸೋಮವಾರ ದಿನ ವೆಂಟಿಲೇಟರ್ ಹೋಗ್ಬಿಡಿ, ಇವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಈ ತರ ಮಾಡಿ ನಮ್ ಮಿಸಸ್ ಹೊರಟೋಗ್ಬಿಟ್ರು ಸರ್. ಅದಕ್ಕೆ ನಮ್ಮ ಮನೇಲಿ ವ್ಯಾಕ್ಸಿನ್ ಇಂದ ಬಂದಿದ್ಯೋ ಅದ್ ಏನಾಯ್ತು ಅಂತ ನಾನು ತಿಳ್ಕೊಬೇಕು ಸರ್. ಅದಕ್ಕೆ ಹೌದಾ? ಓಕೆ, ವೆರಿ ಸ್ಯಾಡ್ ಈಶ್ವರಪ್ಪ ಅವರೇ, ನೀವು ನಿಮ್ಮ ಮಿಸಸ್ಸನ್ನ ಕಳ್ಕೊಂಡ್ರಿ. ತುಂಬ ಬೇಸರದ ವಿಷಯ. ಡಾಕ್ಟರ್ ಹೇಳ್ತಾರೆ ಯಾಕೆ ಆಗಿರ್ಬೋದು ಅನ್ನೋದನ್ನ ಡಾಕ್ಟರ್ ಹೇಳ್ತಾರೆ, ಕೇಳಿ. ಸೊ ಇವ್ರಿಗೆ ನೋಡಿ, ಇಲ್ಲೇ ನಮಗೆ ಎವಿಡೆನ್ಸ್ ಇದೆ. ಇವರು ವ್ಯಾಕ್ಸಿನ್ ಹಾಕೊಂಡಿದ್ರು, ಅವರು ವ್ಯಾಕ್ಸಿನೇಷನ್ ಹಾಕೊಂಡಿಲ್ಲ ಅಂತ ಹೇಳಿದ್ರು. ಇಬ್ರು ವ್ಯಾಕ್ಸಿನೇಷನ್ ತಗೊಂಡಿದ್ರು. ಬಟ್ ಒಂದೆರಡು ದಿನ ಇತ್ತು ಜ್ವರ, ಆಮೇಲೆ ಕಮ್ಮಿ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಬಿಟ್ಟು ಜ್ವರ ಬರೋದಕ್ಕೆ ಅವ್ರಿಗೆ ಸ್ಟಾರ್ಟ್ ಆಯ್ತಂತ, ಇವ್ರಿಗಿಲ್ಲ. ಮೋಸ್ಟ್ಲಿ ಏನು ಅಂತಂದ್ರೆ ಇವ್ರು ವ್ಯಾಕ್ಸಿನ್ ಹಾಕೋಣಕ್ಕಿಂತ ಮುಂಚೆನೆ ಇವ್ರಿಗೆ ಇನ್ಫೆಕ್ಷನ್ ಆಗಿತ್ತು ಅನ್ಸುತ್ತೆ. ಸೊ ಅದು ಯೂಶಲಿ ನಾವು ಇದು 2 days to 14 days ಅದ್ರದ್ದು ಪೀರಿಯಡ್ ಆಫ್ ಆಕ್ಷನ್ ನಮ್ಮ ಬಾಡಿಲಿ ಬಂದಾದ್ಮೇಲೆ ಒಂದು 2 days to 14 days ಟೈಮ್ ಬೇಕು ಡಿಸೀಸ್ ಸಿಂಪ್ಟಮ್ಸ್ ಬರಕ್ಕೆ. ಸೊ ಅವರು ವ್ಯಾಕ್ಸಿನ್ ಹಾಕೋಕ್ಕಿಂತ ಮುಂಚೆನೆ ಅವರಿಗೆ ಮೈಲ್ಡ್ ಇನ್ಫೆಕ್ಟ್ ಆಗಿರ್ತಾರೆ. ಸೊ ಆ ಸ್ಟ್ರೇನ್ ಮೋಸ್ಟ್ಲಿ ಅದಕ್ಕೆ ಅದು ಉಲ್ಬಣ ಆಗಿ ಆಮೇಲೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ. ಸೊ ಇವ್ರಿಗೆ ಏನು ಆಗಿಲ್ಲ, ಬಟ್ ಅವ್ರಿಗೆ ಇದು ಆಗಿದೆ ಅಂತಂದ್ರೆ ಮೋಸ್ಟ್ಲಿ ಅವ್ರಿಗೆ ಮುಂಚೆನೆ ಇನ್ಫೆಕ್ಷನ್ ಇತ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಉಲ್ಬಣ ಆಯ್ತು ಅಂತ ಅನ್ಸುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅವ್ರು ಹೇಳಿದ್ರು 93 ಇತ್ತು ಸ್ಯಾಚುರೇಷನ್ ಲೆವೆಲ್, ಜ್ವರ ಜಾಸ್ತಿ ಇತ್ತು, 102, 104 ತನಕನೂ ಇತ್ತು ಅಂತೇಳಿ. ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ 96 ತನಕನೂ ರೀಚ್ ಆಯ್ತು ಆಕ್ಸಿಜನ್ ಲೆವೆಲ್ ಅನ್ನೋದನ್ನ ಹೇಳ್ತಾರೆ. ಸೊ ಆಲ್ ಆಫ್ ಎ ಸಡನ್ ಮತ್ತೆ ಡ್ರಾಪ್ ಆಗೋದು, ಇಮಿಡಿಯೇಟ್ ಆಗಿ ವೆಂಟಿಲೇಟರ್ ಲೆವೆಲ್ಗೆ ಹೋಗೋದು, ಈ ಥರದ ನೋಡ್ತೀವಿ. ಸೊ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ ಈ ವಿಷಯದಲ್ಲಿ. ವ್ಯಾಕ್ಸಿನೇಷನ್ ಹಾಕಿದಾಗ 48 hours ತನಕ ಅಷ್ಟೇ ಜ್ವರ ಬರ್ಬೋದು, ಅಥವಾ ಒಂದ್ ದಿವಸ ಪೇನ್ ಹಾಕಿಸ್ದಲ್ಲಿ ಒಂದ್ ಸ್ವಲ್ಪ ಪೇನ್ ಇರ್ಬೋದು ಅಷ್ಟೇ. ಅದಾದ್ಮೇಲೂ ಬಿಟ್ಟು ಜ್ವರ ಬರ್ತಾ ಇದೆ ಅಂತಂದ್ರೆ ಅದು ಇನ್ಫೆಕ್ಷನ್ಗೋಸ್ಕರ ಜ್ವರ ಬರ್ತಾ ಇದೆ, ವ್ಯಾಕ್ಸಿನೇಷನ್ ಇಂದ ಬರ್ತಾ ಇಲ್ಲ ಅಂತ. ಅವಾಗ ನಾವು ಸ್ವಲ್ಪ ಸೀರಿಯಸ್ ಆಗ್ಬೇಕಾಗುತ್ತೆ ಅದ್ರ ವಿಷಯ ಬಗ್ಗೆ. ಸೊ ಅವಾಗ ಅದಕ್ಕಿಂತ ಮುಂಚೆನೆ ಇನ್ಫೆಕ್ಟ್ ಆಗಿತ್ತಾ, ಏನಾಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ವ್ಯಾಕ್ಸಿನೇಷನ್ಗೆ ಬರುವಂತಹ ಜ್ವರ ಬರೀ ಒಂದು ದಿವಸ ಮಾತ್ರ ಇರುತ್ತೆ. ಅದಕ್ಕೆ ಡೋಲೋ ಮಾತ್ರೆ ಅಥವಾ ಪ್ಯಾರಾಸಿಟಮಾಲ್ ಮಾತ್ರೆ ತಗೊಂಡ ಫುಲ್ ಕಡಿಮೆ ಆಗೋಗುತ್ತೆ, ಅದಷ್ಟೇ ಸಾಕು. ಎಷ್ಟೋ ಜನ ಹಾಕ್ಸಿದೀವಿ, ಈವನ್ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಹಾಕಿದಾಗೂ ಜ್ವರ ಬರುತ್ತೆ, ಅಳ್ತಾ ಇರುತ್ತೆ. ಅವಾಗ್ಲೂ ನಾವು ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ತೀವಿ, ಸರಿ ಹೋಗ್ಬಿಡುತ್ತೆ. ಬಟ್ ಯಾವುದೋ ಒಂದು ಈ ಲಕ್ಷದಲ್ಲಿ ಕೋಟಿಯಲ್ಲಿ ಒಂದು ಕೇಸ್ ಈ ತರ ಅವರಿಗೆ ವ್ಯಾಕ್ಸಿನೇಷನ್ ಹಾಕೊಂಡು ಅದೇ ಟೈಮಲ್ಲಿ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಅದು ಆಗಕ್ಕಿಂತ ಮುಂಚೆನೇ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ. ಈಗ ರ್ಯಾಂಪಂಟ್ ಆಗಿ ಎಲ್ಲ ಕಡೆ ಇನ್ಫೆಕ್ಷನ್ ಹರಡ್ಬಿಟ್ಟಿದೆ. ಸೊ ಯಾರಿಗೆ ಇನ್ಫೆಕ್ಷನ್ ಇದೆ, ಯಾರಿಗೆ ಇನ್ಫೆಕ್ಷನ್ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಟೈಮಲ್ಲಿ ಅವರು ಅದನ್ನ ಹಾಕ್ಸ್ಕೊಂಡಾಗ ಅವಾಗ ಈ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ವ್ಯಾಕ್ಸಿನೇಷನ್ ಇಂದ ಇದಾಗಿ ಸಿವಿಯಾರಿಟಿ ಹೋಗಿದೆ ಅನ್ನೋದನ್ನ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಅಂತಂದ್ರೆ ವ್ಯಾಕ್ಸಿನೇಷನ್ದು ಎಫಿಕಸಿ 90% ಅಷ್ಟೇ. ಅದರಲ್ಲಿ 8ರಿಂದ 10 ಜನ, 100ಕ್ಕೆ 8ರಿಂದ 10 ಜನಕ್ಕೆ ಸಿವಿಯಾರಿಟಿ ಆಗ್ಬೋದು. ಬಟ್ ನಾವು ICU ಅಲ್ಲಿ ನೋಡ್ದಂಗೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ಈ ಸೀರಿಯಸ್ ಆಗಿರೋ ಪೇಷಂಟ್ಸ್ಗಳು ICU ಅಲ್ಲಿ ಇರೋರು ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ. ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರು ಯಾರು ವ್ಯಾಕ್ಸಿನೇಷನ್ ಇರಲಿಲ್ಲ ಅವ್ರಿಗೆ ಮುಂಚೆ, ಬರೀ 60+ ಇದ್ದವ್ರಿಗೆ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಅವ್ರು ಸೀರಿಯಸ್ ಆಗಿ ಬಂದಿದ್ದಾರೆ ಅಂತ ಅನ್ಕೋತೀನಿ. ಬಟ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡವ್ರಿಗೆ ಇನ್ಫೆಕ್ಷನ್ ಬರುತ್ತೆ, ಡಿಸೀಸ್ ಡೆವಲಪ್ ಮಾಡ್ತಾರೆ, ಬಟ್ ಸೀರಿಯಸ್ ಆಗಲ್ಲ, ಅಷ್ಟೊಂದು ಸೀರಿಯಸ್ ಆಗಲ್ಲ. ಸೊ ಎಷ್ಟು ದಿನ ಆದ್ಮೇಲೆ ಇದು ನಮಗೆ ಎಫೆಕ್ಟ್ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್? ಈಗ ಇವತ್ತು ವ್ಯಾಕ್ಸಿನೇಷನ್ ತಗೊಂಡ್ರೆ ಇಮಿಡಿಯೇಟ್ ಆಗಂತೂ ನನಗೆ ಅದು ಹೆಲ್ಪ್ ಆಗಲ್ಲ ವ್ಯಾಕ್ಸಿನೇಷನ್. ಮಿನಿಮಮ್ 3 weeks ಬೇಕಾಗುತ್ತೆ ಅದಕ್ಕೆ ಅದರ ಎಫೆಕ್ಟ್ ತೋರ್ಸೋದಕ್ಕೆ. ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ. ಓಕೆ, ಶ್ರೀಕಂಠ ಮೂರ್ತಿ ಅವರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಶ್ರೀಕಂಠ ಮೂರ್ತಿ ಅವರೇ. ಹಲೋ ಸರ್, ಮಾತಾಡಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಇಲ್ಲಿ ಮಾತಾಡಿ, ಫೋನಲ್ಲಿ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್, ಇದು ವ್ಯಾಕ್ಸಿನೇಷನ್ ನಾನು ಕಂಡಕ್ಟರ್ ಆಗಿದ್ದೀನಿ. ಆಕ್ಚುಲಿ ಕಂಡಕ್ಟರ್ ಆಗಿದ್ದೀನಿ. ಸರಿ, ನನಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ. ಓಕೆ. ಈಗ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ವ್ಯಾಕ್ಸಿನೇಷನ್ ಕಡ್ಡಾಯ ಮಾಡಿದ್ದಾರೆ. ಕರೆಕ್ಟ್. ಹಂಗಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಇದು ಕೋವಿಡ್ ಅಟೆ ಇದಾಗುತ್ತಾ ಏನು? ಯಾಕಂದ್ರೆ ಆಕ್ಚುಲಿ ನಾವು ಡ್ರಿಂಕ್ಸ್ ಎಲ್ಲ ಮಾಡಿರ್ತೀವಿ, ಅದು ನಮ್ಮ ಬಾಡಿಗೆ ಅದು ವರ್ಕ್ ಆಗುತ್ತಾ ಏನು? ದಿನ ಮಾಡ್ತೀರಾ ಡ್ರಿಂಕ್ಸ್? ಸರ್, ಡ್ಯೂಟಿಲಿದ್ದಾಗ ಇರ್ಲ, ಬಟ್ ಈಗ ಎಲ್ಲ ಮನೇಲಿ ಇರ್ತೀವಲ್ಲ, ಹಂಗಾಗಿ ದಿನ ಮಾಡಬಾರ್ದಲ್ವಾ ಡ್ರಿಂಕ್ಸ್ ಮಾಡ್ತೀವಿ. ಶ್ರೀಕಂಠ ಮೂರ್ತಿ ಅವರೇ, ದಿನ ಮಾಡಬಾರ್ದಲ್ವಾ? ಹೌದೌದು. ಮತ್ತೆ ಆದ್ರೂ ನೀವು ಮಾಡ್ತೀನಿ ಅಂತೀರಪ್ಪ. ಟೈಮ್ ಪಾಸ್ ಮಾಡೋದು ಹಂಗ. ಚಂದಾಗಿ ಹೇಳಿದ್ರಿ ನೀವು. ಆರಾಮಾಗಿ ಟಿವಿ ನೋಡ್ಕೊಂಡು ಆರಾಮಾಗಿ ಮನೇಲಿ ಮಕ್ಳ ಜೊತೆ ಎಲ್ಲ ಮಾತಾಡ್ಕೊಂಡಿರೋದ್ ಬಿಟ್ಟು ನೀವು ಡ್ರಿಂಕ್ಸ್ ಮಾಡ್ತೀನಿ ಅಂತಿರಲ್ಲ.
ಸರಿ ನೋಡಿ, ಈಗ ಹೇಳ್ತಾರೆ ಡಾಕ್ಟರ್ ಈಗ ವ್ಯಾಕ್ಸಿನೇಷನ್ ತಗೊಳ್ಳೋದ್ರ ಬಗ್ಗೆ ಡೌಟ್ ಇದೆ, ಯಾಕಂದ್ರೆ ಡ್ರಿಂಕ್ಸ್ ಮಾಡ್ತೀನಿ ನಾನು, ತಗೋಬೋದಾ ಅಂತ. ಇಲ್ಲ, ಆ್ಯಕ್ಚುಲಿ ಇದೆ ನೋಡಿ, ನಮ್ಮ ಈ ಕ್ವಶನ್ ಅನ್ನು ನಾವು ವಿಸ್ತಾರವಾಗಿ ಯೋಚನೆ ಮಾಡಿದಾಗ ನಮ್ಮಲ್ಲೇ ಎಷ್ಟೊಂದು ಲೋಪದೋಷಗಳಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನಾವು ಬೇರೆಯವ್ರ ಮೇಲೆ ಎಷ್ಟೊಂದು ಸತಿ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಇನ್ನೊಬ್ಬರ ಮೇಲೆ ನಾವು ಕಮೆಂಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಕರೆಕ್ಟ್ ಆಗಿದ್ದೀವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡಿಸೀಸ್ಗಳು ಯಾವುದೇ ಆಗಲಿ ಸುಮ್ಮನೆ ಇದ್ದವರಿಗೆ ಇದು ಮಾಡಲ್ಲ. ನಮ್ಮ ಇಮ್ಯುನಿಟಿ ನಾವು ಕಾಂಪ್ರಮೈಸ್ ಮಾಡ್ಕೊತೀವಿ. ಈ ಥರ ಸಿಗರೇಟ್ ಸೇರೋದಾಗ್ಲಿ, ಡ್ರಿಂಕ್ಸ್ ಮಾಡೋದಾಗ್ಲಿ, ಇವಾಗ ಅದು ನಮ್ದು ಇಮ್ಯುನಿಟಿ ಕಾಂಪ್ರಮೈಸ್ ಆಗೇ ಆಗುತ್ತೆ. ಅಥವಾ ಸ್ಮೋಕ್ ಮಾಡೋದ್ರಿಂದ ನಮ್ಮ ನಾರ್ಮಲ್ ಲೋಕಲ್ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ, ಸೀಲಿಯಾಸ್ ಅಂತ ಇರುತ್ತೆ, ಲಂಗ್ ಮ್ಯೂಕಸ್, ಅದು ಪ್ರೊಟೆಕ್ಷನ್ ಕೊಡ್ತಿರುತ್ತೆ ರೋಗಾಣು ಕೀಟಾಣು ಜೊತೆಗೆ. ಸೊ ಅದೆಲ್ಲ ಡ್ಯಾಮೇಜ್ ಬರ್ನ್ ಆಗ್ಬಿಡುತ್ತೆ. ಆವಾಗ ಸೆಕೆಂಡರಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಆಗುತ್ತೆ, ಕೋವಿಡ್ ಬರ್ಬೋದು. ಸೊ ಈ ಥರ, ಅಥವಾ ಈಗ ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್ ಕಾಂಪ್ರಮೈಸ್ ಆಗುತ್ತೆ, ಬಾಡಿ ಮೆಟಬಾಲಿಸಮ್ ಕಾಂಪ್ರಮೈಸ್ ಆಗುತ್ತೆ. ಸೊ ನಾವೇನು ವ್ಯಾಕ್ಸಿನೇಷನ್ ಈಸ್ ಆಲ್ವೇಸ್ ಗುಡ್. ನಾವು ಆಲ್ರೆಡಿ ಪ್ರೂವನು ಆಗಿದೆ, ನಾವು ನೋಡಿದ್ದೀವಿ ಫೀಲ್ಡ್ ಅಲ್ಲಿ. ICU ಬರೋರು ಬರೀ ಕ್ರಿಟಿಕಲ್ ಪೇಷಂಟ್ಸ್ ಎಲ್ಲ ನಾನ್ ವ್ಯಾಕ್ಸಿನೇಟೆಡೇ ಇದ್ದಾರೆ. ಈಗ ಈ ತರ ಗೌರ್ಮೆಂಟ್ ವರ್ಕರ್ಸ್ ಆಗಲಿ, ಹೊರಗಡೆ ದಿನನಿತ್ಯ ಎಲ್ಲ ಜನರ ಸಂಪರ್ಕ ಇರುವಂತ ಕೆಲಸ ಮಾಡುವಂತ ಅವರಿಗೆ ವ್ಯಾಕ್ಸಿನೇಷನ್ ಬೇಕೇ ಬೇಕು, ಅವ್ರು ಮಾಡಿಸ್ಕೊಳ್ಳೇಬೇಕು. ಅದರಿಂದ 1% ಬೆನಿಫಿಟ್ ಇದೆ ಅಂತಂದ್ರೂ ಹಾಕ್ಸ್ಕೊಳ್ಳಿ, ಮುಂದೆ ಹೋಗಿ. ನಾ ಜನರಿಗೆ ಹೇಳೋದು ಅಷ್ಟೇ, ವ್ಯಾಕ್ಸಿನೇಷನ್ ನಾವು ಒಂದು ಸೀಟ್ ಬೆಲ್ಟ್ಗೆ ಅನುಗುಣ ಮಾಡ್ತೀವಿ. ನಾವು ಡ್ರೈವ್ ಮಾಡ್ತೀವಿ, ಲೈಫ್ ಅನ್ನೋ ಒಂದು ವೆಹಿಕಲ್ ನ ಡ್ರೈವ್ ಮಾಡ್ತಾ ಇದ್ದೀರಾ, ಇದಕ್ಕೆ ವ್ಯಾಕ್ಸಿನೇಷನ್ ಅನ್ನೋ ಸೀಟ್ ಬೆಲ್ಟ್ ಅಷ್ಟೇ. ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ನೀವು ಹೆಂಗ್ ಬೇಕಾದಂಗೆ ಡಾಕ್ಟ್ರೆ, ಈಗ ಹೋಮ್ ಐಸೋಲೇಷನ್ ಅನ್ನುವಂಥದ್ದನ್ನ ಹೆಚ್ಚು ಕೇಳ್ತೀವಿ ನಾವು, ಯಾಕಂದ್ರೆ ಈಗ ಮೈಲ್ಡ್ ಇದೆ ಅಥವಾ ಅಸಿಂಪ್ಟಮ್ಯಾಟಿಕ್ ಇದ್ದಾರೆ ಅಂತ ಹೇಳಿದ್ರೆ ಹೋಮ್ ಐಸೋಲೇಷನ್ ಬೆಟರ್ ಅಂತೇಳಿ. ಸೊ ಈಗ ಹೋಮ್ ಐಸೋಲೇಷನ್ ನಲ್ಲಿರೋರು ಸುಮಾರು 7 ದಿನ, 14 ದಿನ, 21 ದಿನಗಳ ಕಾಲನೂ ಒಂದೊಂದ್ಸತಿ ಇರಬೇಕಾಗತ್ತೆ. ಅದರಿಂದ ಬೇರೆ ಪ್ರಾಬ್ಲಮ್ಗಳು, ಈಗ ಡಿಪ್ರೆಷನ್ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವೂ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಹೋಮ್ ಐಸೋಲೇಷನ್ ನಲ್ಲಿರೋರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು, ಏನ್ ಮಾಡಬೇಕು? ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಾನೆ ಹೇಳ್ತೀವಿ. ತುಂಬಾ ಜನಕ್ಕೆ ಡೌಟ್ ಇದೆ, ಇದನ್ನ ಹೆಂಗ್ ಡಿಫೀಟ್ ಮಾಡಬೇಕು ಈ ಪ್ರಾಬ್ಲಮ್ನ ಅಂತ ಹೇಳಿ. ಸೊ ನೀವು ಹೇಳ್ದಂಗೆ ಈವನ್ ನನಗೆ ಬಿಟ್ಟು ಒಂದು 24 ಅವರ್ಸ್ ಅಲ್ಲಿ 48 ಅವರ್ಸ್ ಸುಮ್ಮನೆ ಒಂದೇ ರೂಮಲ್ಲಿ ಕೂಡ ಹಾಕಿದ್ರೆ ಅದು ಪರಿಣಾಮ ಬೇರೆನೇ ಇರುತ್ತೆ. ಯಾಕಂದ್ರೆ ದಿನನಿತ್ಯ ನಾವು ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ, ಹೊರಗಡೆ ಓಡಾಡ್ತಿರ್ತೀವಿ, ಬಟ್ ಒಂದೇ ರೂಮಲ್ಲಿ ಕೂಡ ಹಾಕಿದಾಗ ನಮಗೆ ಡಿಪ್ರೆಸಿವ್ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಐಸೋಲೇಷನಲ್ಲಿ ಇರೋರು ಪೇಷಂಟ್ಗೆ ಏನು ಹೇಳ್ತೀನಿ, ಅದೊಂದು ಜವಾಬ್ದಾರಿ. ಅವರಿಂದ ಬೇರೆಯವ್ರಿಗೆ ಹರಡಬಾರ್ದು ಅಂತ ಹೇಳಿ ನಾವು ಕ್ವಾರಂಟೈನ್ ಒಂದು ಮುನ್ನೆಚ್ಚರಿಕೆಯ ಒಂದು ಎಚ್ಚರಿಕೆ ಕಟ್ಟೆ ಒಂದು ಹಾಕಿರ್ತೀವಿ. ಅವ್ರು ರೂಮಲ್ಲಿ ಇದ್ರೂ ಎಷ್ಟೊಂದು ಥಿಂಗ್ಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾನು ರೂಮಲ್ಲಿದ್ದ ಏನು ಮಾಡ್ಬೇಕಂತ ಹೇಳಿ, ನೀವೇನು 24/7 ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಲ್ಲ. ನೀವು ಒಂದು ರೂಮಲ್ಲಿ ಸಪ್ರೇಟ್ ಆಗಿದ್ದು ಆ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ರೆ ಸಾಕು, ಆ ಕಡೆ ಇರ್ಬೋದು. 24 ಗಂಟೆನೂ ಮಾಸ್ಕ್ ಹಾಕೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಯಾರೋ ಸಂಪರ್ಕ ಬರ್ತಿದೆ ಅಂತಂದಾಗ ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯ. ವಿಂಡೋಸ್ನೆಲ್ಲ ಓಪನ್ ಆಗಿಡ್ಬೋದು. ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸು ಸೋಂಕಿತರಾಗಿದ್ರು, ಅವರು ಐಸೋಲೇಷನ್ ಇದ್ರು. ಏನೇನು ಮಾಡಕ್ ಹೇಳಿದ್ವಿ ಅವ್ರಿಗೆ? ಸೊ ಪ್ಲಾಂಟ್ಸ್ ತಗೊಂಬಂತರು, ದೇ ಗ್ರೋ ದ ಪ್ಲಾಂಟ್ಸ್, ದಟ್ ಗಿವ್ಸ್ ಅ ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್. ಆ ಗ್ರೀನರಿ ನೋಡ್ತಾ ಇದ್ರೆ, ಒಂದು ಸಿಂಪಲ್ ಒಂದು ಮೆಂತೆ ಗಿಡ ಅದು ಒಂದು 10 ದಿವಸದಲ್ಲೇ ಬೆಳೆದ್ ಬಿಡುತ್ತೆ ಬೇಗ. ಅದು ಗ್ರೋತ್ ಆಗೋದು ನೋಡಿದ್ರೆ ನಮ್ಗೆ ಎಷ್ಟೋ ಆನಂದ ಅದು ನೋಡಿದ್ರೆ. ಆಮೇಲೆ ಒಳ್ಳೊಳ್ಳೆ ಮೂವೀಸ್ ನೋಡಿರಿ, ಅದನ್ನು ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ನ್ಯೂಸ್ ಪೇಪರ್ಸ್ ಎಲ್ಲ ಇದ್ರೆ ಅದು ನೋಡಿ, ಹಳೆ ಸೀರಿಯಲ್ಸ್ ಇದ್ರೆ ಅದನ್ನ ನೋಡಿ ಒಳಗಡೆ ಇದ್ದಾಗ, ಅಥವಾ ನಾವೆಲ್ಸ್ ಓದಿ. ನಾವೆಲ್ಸ್ ನಿಮ್ಗೆ ಏನಾದ್ರು ಬರೀಬೇಕು ಅಂತಂದಿದ್ರೆ ಬರೀರಿ, ಅದನ್ನು ಮಾಡ್ಬೋದು. ಒಳ್ಳೆ ಮ್ಯೂಸಿಕ್ ಕೇಳ್ಬೋದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಈ ತರ. ಅಥವಾ ಕೆಲವೊಬ್ರು ಏನ್ ಮಾಡಿದರೆ, ಒಂದು ಸ್ಮಾಲ್ ಕಿಚನ್ ತರ ಮಾಡ್ಕೊಂಡು ಸ್ಟೋವ್ ಎಲ್ಲ ಇಟ್ಕೊಂಡು ರೆಸಿಪೀಸ್ ಟ್ರೈ ಮಾಡಿದ್ದಾರೆ, ಆ ತರನೂ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನೇನ್ ಬೇಕೋ ಅವರವರೇ ಕುಕ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಹೌ ವಿ ಪಾಸ್ ದ ಟೈಮ್. ಅದು ಬಿಟ್ಟು ಒಂದೇ ಸುಮ್ಮನೆ ಕುತ್ಕೊಳ್ಳೋದು, ಈ ಕೋವಿಡ್ ಬಗ್ಗೆ ಅದರಿಂದ ಟೆನ್ಷನ್ ಜಾಸ್ತಿ ಆಗುತ್ತೆ. ನಮ್ ಬ್ರೈನ್ ಸೆಂಟರ್ ಹತ್ರನೇ ನಮ್ದು ರೆಸ್ಪಿರೇಟರಿ ಸೆಂಟರ್ ಅದು. ಈಗ ನಾವು ರಿಲ್ಯಾಕ್ಸ್ಡ್ ಆಗಿದ್ವಿ ಅಂದ್ರೆ ನಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗಿರುತ್ತೆ, ಅವಾಗ ರೆಸ್ಪಿರೇಟರಿ ಸೆಂಟರ್ ಆಕ್ಟಿವ್ ಆಗಿರುತ್ತೆ, ಬ್ರೆತ್ಲೆಸ್ನೆಸ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಈವನ್ ವೆಂಟಿಲೇಟರ್ ಹೋಗೋದು, ಸೀರಿಯಸ್ ಆಗಿದ್ದ ಪೇಷಂಟ್ಗೂ ನಾವು ಹೋಗಿ 50% ಆಫ್ ಅವರ್ ಟ್ರೀಟ್ಮೆಂಟ್ ಇಸ್ ಜಸ್ಟ್ ಮೋಟಿವೇಶನ್. ವಿ ಮೋಟಿವೇಟ್ ದಮ್, ಏನೂ ಆಗಲ್ಲ, ನೀವು ಆರಾಮಾಗಿ ಬರ್ತೀರಾ ಅಂತಂದ್ರೆ. ಈ ಡಿಪ್ರೆಷನ್ ಒಂದ್ಸತಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಫೈಟ್ ಅಗೇನ್ಸ್ಟ್ ಇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟೊಂದು ಥಿಂಗ್ಸ್ ನಾನು ಹೇಳಿದ್ದೀನಿ. ಡೆಫಿನೆಟ್ಲಿ ಐಸೋಲೇಷನ್ ಅಲ್ಲಿ ಎಷ್ಟೊಂದು ಜನ ಇರ್ತೀರಾ, ವೆರೈಟಿ ಆಫ್ ಥಿಂಗ್ಸ್ ನೋಡಿ, ಗಿಡಗಳನ್ನ ಬೆಳೆಸಿ, ಅಡುಗೆಗಳನ್ನ ತಯಾರಿಸಿ, ನಿಮ್ ನಾವೆಲ್ ಓದಿ, ಬರೀರಿ, ಇಂಥವನ್ನೆಲ್ಲ ಮಾಡಿ ರಿಲ್ಯಾಕ್ಸ್ ಆಗಿರಿ, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಲಕ್ಷ್ಮಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ಕಾರ. ನಮಸ್ತೆ ಮಾ, ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಮೇಡಮ್. ನಾವು ಮನೆಯಲ್ಲಿ 3 ಜನ ಪಾಸಿಟಿವ್ ಆಗಿದ್ವಿ, ಗಂಡ ಹೆಂಡತಿ ಮಗಳು. ಓಕೆ ಮೇಡಮ್. ಈಗ ಎಲ್ಲರೂ ಹುಷಾರಾಗಿದ್ದೀವಿ. ಮೇ 3 ಆಗಿದ್ದು, ಈಗೆಲ್ಲ ನಾರ್ಮಲ್ ಇದೀವಿ. ಆದ್ರೆ ಮಗಳಿಗೆ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ 1 ಮೆಟ್ಲು ಇಳ್ಕೊಂಡು ಕೆಳಗೆ ಬರ್ತಂಗೆ ತುಂಬಾ ಪಲ್ಸ್ ರೇಟ್ ತುಂಬಾ ಹೈ ಆಗುತ್ತೆ. ಸ್ಯಾಚುರೇಷನ್ ಚೆನ್ನಾಗಿದೆ, 99 ಇದೆ. ಪಲ್ಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ, 110, 115 ಹೋಗುತ್ತೆ. ಅವಳಿಗೆ ಒಂಥರ ಚೋಕ್ ಹಾ 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 ಅಂತ ಉಸಿರು ಇದ್ ಮಾಡ್ತಾಳೆ.
ಆಹಾ. ಸೊ ಅದರಿಂದ ಏನಾದ್ರು ತೊಂದ್ರೆನಾ ಏನು ಅಂತ. ಇಲ್ಲ, ಮೆಟ್ಲು ಹತ್ತೋವಾಗ ಈ ಥರ ತೊಂದರೆ ಆಗಿದ್ರೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಪರಿಗಣಿಸ್ಬೋದಿತ್ತು. ಮೆಟ್ಲು ಹತ್ತೋಬೇಕಾದ್ರೆ ನಮಗೆ ತುಂಬ ಎನರ್ಜಿ ಬೇಕಾಗುತ್ತೆ, ಬಾಡಿ ಮೆಟಾಬಲಿಕ್ ರೇಟ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಮೆಟ್ಲು ಇಳಿಯಬೇಕಾದ್ರೆ ಅವರಿಗೆ ತೊಂದರೆ ಆಗ್ತಿದೆ ಅಂತಂತಂದ್ರೆ ಅದು ಐ ಥಿಂಕ್ ಪ್ಯಾನಿಕ್ ಅಟ್ಯಾಕ್. ಇಳಿವಾಗ 2 ಟೈಮಲ್ಲೂ ಆಗುತ್ತೆ. ಅವ್ರಿಗೆ ಮತ್ತೇನಾದ್ರೂ ಸಿಂಪ್ಟಮ್ಸ್ ಇದೆ ನಮ್ಮ ಮತ್ತೇನಾದ್ರೂ ಇದು ಬಿಟ್ಟು ಸಿಂಪ್ಟಮ್ಸ್? ಇಲ್ಲ. ಕೆಮ್ಮು, ಕಫ, ಮೈಕೈ ನೋವು, ಜ್ವರ ಯಾವುದು ಏನಿಲ್ಲಲ್ಲ? ನಾರ್ಮಲ್ ಇದ್ದಾಳೆ, ಎಲ್ಲ ಚೆನ್ನಾಗಿದೆ. ಸೊ ಯಾವುದು ಸಿಂಪ್ಟಮ್ಸ್ ಇಲ್ಲ, ಬರೀ ಇದಷ್ಟೇ ಬರ್ತಿದೆ ಅಂತಂತಂದ್ರೆ ಮೋಸ್ಟ್ಲಿ ಇದು ಎಕ್ಸರ್ಷನಲ್ ಇರ್ಬೇಕಷ್ಟೇ. ಯೂಶಲಿ ಚಿಕ್ಕ ಮಕ್ಕಳಿಗೆ ಏನೂ ಆಗೋದಿಲ್ಲ. ಅವಳಿಗೆ 23 ಇಯರ್ಸ್ ಓಲ್ಡ್. ಸೊ ಯೂಶಲಿ ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಪೆಥಾಲಜಿ ಇಲ್ಲ ಅನ್ಸುತ್ತೆ ಅವ್ರಿಗೆ. ಯಾವುದಕ್ಕೂ ಇವರು ಒಂದು ಚೆಸ್ಟ್ ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳೋದು ಒಳ್ಳೇದು. ಒಳಗಡೆ ಏನಾದರೂ ಲೀಜನ್ಸ್ ಇದೆನಾ ಇಲ್ಲ ಅಂತ ವಿ ಹ್ಯಾವ್ ಟು ಕ್ಲಾರಿಫೈ, ನಾವೇನು ಮಿಸ್ ಮಾಡ್ತಿಲ್ಲ ಅಂತ. ಸೊ ಸ್ಯಾಚುರೇಷನ್ ನಾರ್ಮಲ್ ಇದೆ ಅಂತಂದ್ರೆ ಹೆದರೋದೇನೋ ಅವಶ್ಯಕತೆ ಇಲ್ಲ. ಸಿಂಪ್ಟಮ್ಸ್ ಏನು ಇಲ್ಲ ಅಂದ್ರೆ ಆಕ್ಟಿವ್ ಇನ್ಫೆಕ್ಷನ್ ಇರೋದು ಲೆಸ್ ಪ್ರೊಬಾಬಿಲಿಟಿನೇ, ತುಂಬಾ ಕಡಿಮೆನೆ. ನೀವಿರೋದು ಮಾಮೂಲು 75 60 ಹಂಗೆಲ್ಲ ಕೆಳಗೆ ಡೌನ್ ಬಂದ್ಬಿಡುತ್ತೆ ಅದು. ಅಲ್ಲ, ಎಲ್ಲಿ ನೀವಿರೋದೆಲ್ಲಿ? ಬೆಂಗಳೂರು ಸಾಕಾರ ನಗರ್. ಸಾಕಾರ ನಗರ. ಓಕೆ, ಒಂದ್ಸತಿ ನೀವು ಡಾಕ್ಟರ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ. ಫಿಸಿಷಿಯನ್ ಒಂದ್ಸತಿ ಕನ್ಸಲ್ಟ್ ಮಾಡಿ ಫ್ರೀಕ್ವೆಂಟ್ ಆಗಿ ಈ ಥರದ್ದು ಆಗ್ತಾ ಇದ್ರೆ ಅಲ್ವಾ ಡಾಕ್ಟ್ರೆ? ಹೌದು. ಬಟ್ ಹಾರ್ಟ್ ರೇಟ್ ವೇರಿಯೇಷನ್, ಪಲ್ಸ್ ರೇಟ್ ವೇರಿಯೇಷನ್ ಯಾವಾಗಲೂ ಇರುತ್ತೆ. ನಾವು ನಾರ್ಮಲಿ 60 to 100 ವೇರಿಯೇಷನ್ ನೋಡ್ತೀವಿ. 100 ಮೇಲ್ಗಡೆ ಯೂಶಲಿ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಒಂದ್ಸತಿ ಹಾರ್ಟ್ ಪಾಲ್ಪಿಟೇಷನ್ ಆದ್ರೆ ಬರೀ ಜಾಸ್ತಿ ಆಗುತ್ತೆ. ಆನ್ ಎಕ್ಸರ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ನಾವು ನೋಡ್ತಿರ್ತೀವಿ. ಅದಕ್ಕೇನು ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಟು ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ನಾರ್ಮಲ್, ಒಂದ್ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರೆ, ಬೇಕಾದ್ರೆ ಅವಶ್ಯಕತೆ ಇದ್ರೆ ಒಂದು 2D ಎಕೋ ಅಥವಾ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಜಸ್ಟ್ ವಿಲ್ ಮೇಕ್ ಅವ್ರಿಗೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಬಿಡ್ಬೋದು, ಅವರು ಆರಾಮಾಗಿರ್ಬೋದು. ಚಲಪತಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಚಲಪತಿ ಅವರೇ. ನಮಸ್ಕಾರ ಸರ್, ನಾವು ಕೋಲಾರದಿಂದ ಮಾತಾಡೋದು. ಹೇಳಿ ಚಲಪತಿ ಅವರೇ. ಸರ್ ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಹೇಳಿ. ಸರ್ ಇದು ಆಕ್ಚುಲಿ ನನ್ನ ವೈಫ್ಗೆ ಒಂದು 5 days ಬ್ಯಾಕ್ ಹಾಸ್ಪಿಟಲೈಸೇಷನ್ ಮಾಡಿದ್ರೆ ಓಕೆ, ಕೊರೋನಾ ನೆಗೆಟಿವ್ ಬಂದಿತ್ತು. ಓಕೆ, ಕೋಲಾರದಲ್ಲಿ. ಬಟ್ ಅದು ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಇದೆ ಅಂದ್ಬಿಟ್ಟು ಒಂದು 5 days ಹಾಸ್ಪಿಟಲ್ ಇದ್ರೆ ಎಲ್ಲ ಕ್ಲಿಯರ್ ಆಯ್ತು. ಈಗ ಮನೆಗೆ ಕರ್ಕೊಂಡ್ ಬಂದಿದ್ರಿ. ಓಕೆ. ಬಟ್ ಈಗ ಮಾರ್ನಿಂಗ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಸುಸ್ತಿರ್ತಾರೆ ಸರ್. ಒಂದು ಶುಗರ್ ಲೆವೆಲ್ ಎಲ್ಲ ಒಂದು 80ಗೆ ಡೌನ್ ಆಗುತ್ತೆ. ಓಕೆ. ಅದು ಸುಸ್ತು ಮತ್ತೆ ಒಂದ್ ಸ್ವಲ್ಪ ಓಡಾಡಿದ್ರು ಅದು ಉಸಿರಾಟದ್ದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಇರ್ತಾರೆ. ಓಕೆ. ಸೊ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಪೋಸ್ಟ್ ಕೋವಿಡ್ ನಮಗೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ಮಯಾಲ್ಜಿಯಾ ಅಂತ ಹೇಳ್ತೀವಿ. ಮೈಕೈ ನೋವು, ಸುಸ್ತು, ಸಂಕಟ ಇವು ಕಂಡು ಬರುತ್ತೆ. ಯಾಕಂತಂದ್ರೆ ಈಗ ಲಂಗ್ ಡ್ಯಾಮೇಜ್ ಏನಾಗಿತ್ತು ಅಂತ ಹೇಳಿದ್ರಲ್ಲ ಇವರು ಡಾಕ್ಟರ್. ಸೊ ಲಂಗ್ ಅಷ್ಟು ಪಾರ್ಟು ಸರಿಯಾಗಿ ವರ್ಕ್ ಮಾಡ್ತಿರಲ್ಲ, ಅಷ್ಟು ಪಾರ್ಟು ಆಕ್ಸಿಜನ್ ಕೊಡ್ತಿರಲ್ಲ ಬಾಡಿ. ನಮ್ಮ ಬಾಡಿ ಮುಖ್ಯವಾಗಿ ಏನ್ ಬೇಕು, ಎಲ್ಲಾ ವೈಟಲ್ ಆರ್ಗನ್ಸಿಗೂ ಆಕ್ಸಿಜನ್ ಬೇಕು. ಆಕ್ಸಿಜನ್ ಒಂಥರ ಫುಡ್ ಇದ್ದಂಗೆ. ಸೊ ಅದು ಅಷ್ಟು ಆಕ್ಸಿಜನ್ ಸಪ್ಲೈ ಮಾಡ್ತಿರಲ್ಲ. ಆವಾಗ ಅವ್ರಿಗೆ ಬಾಡಿ ಮೆಟಾಬಲಿಕ್ ರೇಟ್ ಏನು ಡಿಮಾಂಡ್ ಇರುತ್ತೆ ಅದಕ್ಕೆ ಸಪ್ಲೈ ಅಷ್ಟು ಅನುಗುಣವಾಗಿ ಇರೋದಿಲ್ಲ. ಸೊ ಆವಾಗ ಈ ಥರ ಫೀಚರ್ಸ್ ಸ್ವಲ್ಪ ಕಾಣುತ್ತೆ. ಬಟ್ ಇದೇನು ಲಂಗ್ ಡ್ಯಾಮೇಜ್ ಇದೆ ಇದು ಹೀಲ್ ಆಗುತ್ತೆ. ಇಟ್ ಟೇಕ್ಸ್ ಅರೌಂಡ್ 3 to 4 weeks. ಎವ್ರಿ ವೀಕ್ 10% ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಎವ್ರಿ ವೀಕ್ ಅವ್ರಿಗೆ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಸೊ ಈ ಹೊತ್ತಿನಲ್ಲಿ ಅವ್ರಿಗೆ ಒಳ್ಳೆ ಪ್ರೋಟೀನ್ ಆಹಾರ ಕೊಡಬೇಕು, ಕಾರ್ಬೋಹೈಡ್ರೇಟ್ ಕೊಡಬೇಕು, ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಬೇಕು. ನಾನು ಬೇರೆ ಇಂಟರ್ವ್ಯೂಸ್ ಎಲ್ಲ ಹೇಳಿದ್ದೀನಿ, ಎಕ್ಸಸೈಸಸ್ಗಳನ್ನೆಲ್ಲ ಹೇಳಿದ್ದೀನಿ. ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಡಯಾಫ್ರಾಮೆಟಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಇವೆಲ್ಲ. ಆಮೇಲೆ ಇನ್ಸೆಂಟಿವ್ ಸ್ಪೈರೋಮೆಟ್ರಿ ಅಂತ ಇರುತ್ತೆ, ಅದನ್ನು ಮಾಡಿಸ್ಬೇಕು. ಒಳ್ಳೆ ಆಹಾರ ಕೊಡಬೇಕು, ಯೋಗ ಪ್ರಾಣಾಯಾಮ ಮಾಡಿದ್ರೆ ಡೆಫಿನೆಟ್ಲಿ ಅವ್ರದ್ದು 1 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಬಾಡಿ ವೀಕ್ನೆಸ್ ಏನಾಗುತ್ತೆ, ಈ ಡಿಸೀಸ್ ಬಂದಾಗ ಕುಗ್ಗಿ ಹೋಗಿರುತ್ತೆ. ಆದ್ಮೇಲೆ 5 ದಿವಸ 8 ದಿವಸ 10 ದಿವಸ ಅವ್ರ ಬೆಡ್ ಮೇಲೆ ಇದ್ದಿದ್ದಕ್ಕೆ ಅವ್ರಿಗೆ ಚಲನವಲನ ಆಗಿರೋದಿಲ್ಲ, ಬಾಡಿ ಎಕ್ಸಸೈಸ್ ಏನೋ ಆಗಿರೋದಿಲ್ಲ. ಸೊ ಇವಾಗ ಒಂದ್ಸರಿ ಸ್ಲೋ ಆಗಿ ನಾವು ಅದಕ್ಕೆ ಇಂಪ್ರೂವ್ಮೆಂಟ್, ಸ್ಲೋ ಆಗಿ ಪ್ರೆಷರ್ ಕೊಡ್ತಾ ಹೋದ್ರೆ ಬಾಡಿ ವಾಪಸ್ ನಾರ್ಮಲ್ ಇದಕ್ಕೆ ಬರುತ್ತೆ. ಅವಾಗ ಅದು ಅವ್ರಿಗೆ ವೀಕ್ನೆಸ್ ಅನ್ಸೋದಿಲ್ಲ, ನಾರ್ಮಲ್ ಆಕ್ಟಿವಿಟಿ ಮಾಡೋದಕ್ಕೂ ವೀಕ್ನೆಸ್ ಅನ್ಸೋದಿಲ್ಲ, ಆಕ್ಟಿವ್ ಆಗ್ತಾರೆ. ಜಯಪ್ರಕಾಶ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಜಯಪ್ರಕಾಶ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್ ನಮಸ್ತೆ ಸರ್. ನನಗೆ ಇದು CRP ಅನ್ನೋದು 144 ಇತ್ತು. ಓಕೆ. ಮತ್ತೆ ಉಸಿರಾಟ ತುಂಬಾ ತೊಂದರೆ ಇತ್ತು ಸರ್ ಒಂದು 25 days ಹಿಂದೆ. ಓಕೆ. ಮತ್ತೆ ಬೆನ್ನು ತುಂಬಾ ಇದೆ ಸರ್. ಓಕೆ. ಮತ್ತೆ ಇವಾಗ ಅದೇ ನೀವೆಲ್ಲ ಟಿವಿಲೆಲ್ಲ ನೋಡಿದ್ದೆ, ಆ ಎಕ್ಸರ್ಸೈಸ್ ಮಾಡ್ಕೊಂಡು ಇಲ್ಲೇ ಲೋಕಲ್ ಅಲ್ಲಿ ಮಾತ್ರೆ ಗಿತ್ರೆ ತಗೊಂಡು ಆರಾಮಾಗಿದ್ದೀನಿ. ಸ್ವಲ್ಪ ಸುಸ್ತಿದೆ. ಓಕೆ. ಮತ್ತೆ ನೆಗೆಟಿವ್ ಬಂದಿದೆ ಸರ್ ನಂದು. ಒಳ್ಳೇದು. ಸೊ ಸುಸ್ತು ಮತ್ತೆ ಬೆನ್ನೋವು ಇದೆ ಸರ್, ತುಂಬಾ ಅದು ಬರ್ತಾ ಇರುತ್ತೆ ಸರ್ ಬೆನ್ನೋವು. ಓಕೆ. ಏನಾಗುತ್ತೆ, ಇವರು ಪೋಸ್ಟ್ ಕೋವಿಡ್ ಅಥವಾ ಬರೀ ಬೆಡ್ಡಲ್ಲೇ ಇರ್ತಾರೆ. ಬೆಡ್ಡಲ್ಲೇ ಇದು ಮೂವ್ಮೆಂಟ್ಸ್ ಆಗೋದಿಲ್ಲ. ಅವಾಗ ಸ್ನಾಯುಗಳ ಸೆಳೆತ ಆಗೋ ಚಾನ್ಸಸ್ ಇರುತ್ತೆ.
ಅದಕ್ಕೋಸ್ಕರ ಬ್ಯಾಕ್ ಏಕ್ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೇನಿಲ್ಲ, ಸಿಂಪಲ್ ಆಗಿ ಕೆಲವೊಂದು ಎಕ್ಸಸೈಸಸ್ಗಳಿರುತ್ತೆ, ಅದನ್ನ ಮಾಡ್ಬೇಕು. ಈಗ ಅವ್ರು ಹೇಳ್ದಂಗೆ ಅವ್ರು ಸ್ವಲ್ಪ ಸಿವಿಯರ್ ಆಗಿದ್ರು ಅಂತ ಹೇಳಿದ್ರು, ದೇವ್ರ ದಯದಿಂದ ಒಳ್ಳೆ ಟ್ರೀಟ್ಮೆಂಟ್ ಆಗ್ಬಿಟ್ಟು ಅವರು ಹುಷಾರಾದ್ರು ಅದರಿಂದ. ಆಮೇಲೆ ಇವಾಗ ಉಳಿದಿರೋದಂದ್ರೆ ರೆಸಿಡ್ಯೂಯಲ್ ಸಿಂಪ್ಟಮ್ಸ್ ಅಂತ, ಏನು ಕೆಲವೊಂದು ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿರುತ್ತೆ, ಅದು ನಮ್ಮ ಬಾಡಿಗೆ ಅದನ್ನೇ ಹೀಲ್ ಮಾಡೋ ಶಕ್ತಿ ಇರುತ್ತೆ. ಸೊ ಇದಕ್ಕೆ ಹೆಚ್ಚಿನ ವರಿ ಮಾಡೋದು ಬೇಕಾಗಿಲ್ಲ, ತುಂಬ ಅಲ್ಲಿ ಹೋಗಿ ಇಲ್ಲೋಗಿ ಏನು ಮಾಡೋದು. ನಮ್ಮ ಬಾಡಿ ಹ್ಯಾಸ್ ಇಟ್ಸ್ ಓನ್ ಇಮ್ಯುನಿಟಿ, ಒಂದ್ಸತಿ ಆಂಟಿಬಾಡೀಸ್ ಡೆವಲಪ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದನೇ ಅವರು ಇಂಪ್ರೂವ್ಮೆಂಟ್ ಆಗಿಸೋದು. ಸೊ ಈ 2 ಕಾಲ್ಗಳಿಗೆ ನಾನು ವಿಶ್ಲೇಷಣೆ ಮಾಡಿದಾಗ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ನಾವು ಯಾವಾಗಲೂ ಬೆಡ್ ರಿಡನ್ ಆಗಿರೋದು, ಯಾವಾಗಲೂ ಬೆಡ್ ಮೇಲೆ ಇರೋದು, ಅದು ಮಾಡೋದ್ರಿಂದ ನಮ್ಮ ಬಾಡಿ ಕುಗ್ಗುತ್ತೆ, ಅದು ವರ್ಕಿಂಗ್ ಸ್ಟ್ರೆಂತ್ ಬರಲ್ಲ ಅದಕ್ಕೆ. ಸೊ ದಿನನಿತ್ಯ ನಾವು ಎಕ್ಸಸೈಸ್ ಮಾಡೋದು ಕಾರಣ ಇದೇನೆ. ನೀವು ನಿಮ್ಮ ಬಾಡಿನ ಆಕ್ಟಿವ್ ಆಗಿಡಿ, ನಿಮ್ಮ ಮೆಟಬಾಲಿಕ್ ರೇಟ್ ಹೈ ಆಗಿರುತ್ತೆ. ಈ ಥರ ಏನಾದರೂ ಪ್ರಾಬ್ಲಮ್ ಬಂದ್ರೂ ನಿಮಗೆ ಅದನ್ನು ತಡ್ಕೊಳೋ ಶಕ್ತಿ ಇರುತ್ತೆ. 45 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್, ಇದನ್ನ ನೀವು ಈಗ ಲಾಕ್ಡೌನ್ ಆದಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡ್ಬೋದು. ಲಾಕ್ಡೌನ್ ಒನ್ಸ್ ಓಪನ್ ಮಾಡಿದ್ರೆ ಡೈಲಿ ಬ್ರಿಸ್ಕ್, ಅಥವಾ ಮನೆಯಲ್ಲೇ ಇದ್ದಾಗ ಅವರು ಎಕ್ಸಸೈಸಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಅದರಲ್ಲಿ ಎಲ್ಲ ವಿಧಗಳ ಎಕ್ಸಸೈಸಸ್ ಬಂದ್ಬಿಡುತ್ತೆ. ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಸೊ ಎಕ್ಸಸೈಸ್ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ಅದೆಲ್ಲರೂ ಮಾಡು. ಗುಡ್ ಫುಡ್, ಹೆಲ್ತಿ ಎಕ್ಸಸೈಸಸ್ ಮೇಕ್ಸ್ ಯು ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತಾರೆ. ಎಸ್, ಪ್ರತಿಭಾ ಅವ್ರ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಪ್ರತಿಭಾ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿಮಾ. ಸರ್, ನಾವು ಆಕ್ಚುಲಿ ನಮ್ಮ ಮನೆಯಲ್ಲಿ 13 ಜನ ಇದ್ದೀವಿ ಸರ್. ನಾವು 2 ದಿನದಿಂದ RT-PCR ಟೆಸ್ಟ್ ಮಾಡಿಸಿದ್ವಿ. ಓಕೆ. ಸ್ವಲ್ಪ ಸಿಂಟಮ್ಯಾಟಿಕ್ ಇತ್ತು. ಹಲೋ, ಹೇಳಿ. ಸೊ ನಮ್ಗೆ 5-6 ಜನಕ್ಕೆ ಕೋವಿಡ್ ಪಾಸಿಟಿವ್ ಅಂತ ಬಂತು ಸರ್. ಓಕೆ. ಸೊ ಮನೆಯಲ್ಲಿ ಯಾರು ಇಲ್ಲ, ಚಿಕ್ಕ ಮಗು ಇದೆ, ನನ್ನ ಮಗು, ಅವನು 4 ವರ್ಷ ವಯಸ್ಸು. ಅವನ್ನ ನೋಡ್ಕೊಳ್ಳೋದಿಕ್ಕೆ ಯಾರು ಇಲ್ಲ ಸರ್, ನಾವೇ ನೋಡ್ಕೋಬೇಕು, ನಮ್ ತಾಯಿ ಮತ್ತೆ ನಾನು. ಸೊ ನಮ್ಮಿಬ್ಬರಿಗೂ ಪಾಸಿಟಿವ್ ಇದೆ, ಬಟ್ ಅಸಿಂಟಮ್ಯಾಟಿಕ್ ಸರ್, ನಮ್ಗೇನು ಸಿಂಟಮ್ಸ್ ಇಲ್ಲ. ಸೊ ಮಗುಗೇನು ಅಫೆಕ್ಟ್ ಆಗಲ್ವಾ ಸರ್ ಇದರಿಂದ? ಸೊ ಯೂಶಲಿ ಏನಾಗಿರುತ್ತೆ, ನೀವಿಬ್ಬರು ಪಾಸಿಟಿವ್ ಇದ್ದೀರಾ, ಮಗು ನಿಮ್ಮ ಜೊತೆಗೆ ಇದೆ ಅಂದರೆ ಅದನ್ನು ಪಾಸಿಟಿವ್ ಇರುತ್ತೆ. ಬಟ್ ನಾನು ಹೇಳ್ದಂಗೆ 40% ಆಫ್ ದ ಟೈಮ್ಸ್ ಫಾಲ್ಸ್ ನೆಗೆಟಿವ್ ಬರುತ್ತೆ ಕೋವಿಡ್ RT-PCR. ಸೊ ಒಂದು ನಿಟ್ಟುಸಿರು ಬಿಡುವಂತಹ ವಿಷಯ ಏನಂದರೆ, ಮಕ್ಕಳಿಗೆ ಏನು ಅಷ್ಟೊಂದು ಡಿಸೀಸ್ ಡೆವಲಪ್ ಆಗ್ತಿಲ್ಲ. ದೇ ಆರ್ ಗೆಟಿಂಗ್ ಇನ್ಫೆಕ್ಟೆಡ್, ದೇ ಆರ್ ಬಿಕಮಿಂಗ್ ಪಾಸಿಟಿವ್ ರಿಪೋರ್ಟ್ ತೋರಿಸುತ್ತೆ. ಬಟ್ ಡಿಸೀಸ್, ಕೆಮ್ಮು, ಕಫ, ಮೈಕೈ ನೋವು, ಅದು ಏನು ಬರಲ್ಲ ಅವ್ರಿಗೆ. ಸೊ ಅವ್ರ ಹತ್ರ ಯಾವುದೋ ಒಂದು ಇಮ್ಯೂನ್ ಪವರ್ ಇದೆ, ದಟ್ ಈಸ್ ಪ್ರೊಟೆಕ್ಟಿಂಗ್ ದಮ್, ವಿಚ್ ವಿ ಆಲ್ಸೋ ಡೋಂಟ್ ನೋ. ಬಟ್ ಮಕ್ಕಳಿಗೆ ಸ್ವಲ್ಪ ಪ್ರೊಟೆಕ್ಷನ್ ಆಗ್ತಾ ಇದೆ ಡಿಸೀಸ್ ಡೆವಲಪ್ಮೆಂಟ್. ಇಲ್ಲ ಅಂದರೆ ಇಷ್ಟೊತ್ತಿಗೆ 3rd ವೇವ್ ಬಂದಿರೋದು ತುಂಬ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ತಿತ್ತು. ಸೊ ಇವಾಗ ಇವ್ರು ಏನು ಮಾಡ್ಬೋದು, ಮಕ್ಳಿಗೆ ನಾವು ಬೇರ್ಪಡ್ಸಕ್ಕೆ ಇಷ್ಟಪಡಲ್ಲ, ಅವ್ರಿಗೇನು ಆಗೋದಿಲ್ಲ, ಅವ್ರನ್ನೂ ಪಾಸಿಟಿವ್ ಅಂತಲೇ ಪರಿಗಣನೆ ಮಾಡಿ. ಯಾಕಂದ್ರೆ ಇವಾಗ ನೋಡಿ, ಇವ್ರು ಎಲ್ಲಿ ಕಳಿಸ್ಬೇಕು ಅವ್ರನ್ನ, ಅಥವಾ ಅವ್ರು ಪಾಸಿಟಿವ್ ಇದಾರೋ ಅಂತ ಸರಿಯಾಗಿ ಗೊತ್ತೂ ಇಲ್ಲ. ಅಕಸ್ಮಾತ್ ಅವ್ರು ಪಾಸಿಟಿವ್ ಇದ್ರೆ ದೇ ಆರ್ ಲೈಕ್ ಸೂಪರ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಈಗ ಅಜ್ಜಿ ಮನೆಗಳಿಗೆ ಕಳಿಸಿದ್ರೆ ಅಥವಾ ಊರಿಗೆಲ್ಲ ಕಳಿಸಿದ್ರೆ ಅಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅವ್ರಿಗೆ ಏನೂ ಆಗೋದಿಲ್ಲ. ಇವಾಗ ನೀವು ಟಿವಿಯಲ್ಲಿ ನೋಡ್ತಾ ಇದ್ರೆ ಅಲ್ಲೊಂದು ಪಾಪು ಆಟಾಡ್ತಾ ಇರೋದು ಕಾಣಿಸುತ್ತೆ. ಆ ಪಾಪು ಅವ್ರ ಅಪ್ಪ ಅಮ್ಮನ ಜೊತೆ ಚೆನ್ನಾಗೇ ಇದೆ, ಫುಲ್ 7 ದಿವಸ ಹಾಸ್ಪಿಟಲ್ ಇತ್ತು, ಏನೂ ತೊಂದರೆ ಆಗಲಿಲ್ಲ ಅದಕ್ಕೆ. 7 ದಿವಸ ಆದಮೇಲೆ ಅದು ಪಾಸಿಟಿವ್ ಇತ್ತು, ಅದು 7 ದಿವಸ ಆದಮೇಲೆ ಆರಾಮಾಗಿ ಮನೆಗೂ ಹೋಯ್ತು, ಇವಾಗಲೂ ಆರಾಮಾಗೇ ಇದೆ. ಸೊ ಈ ಥರ ನಾವು ತಾಯಿ ಮಗುನ ಬೇರ್ಪಡಿಸೋದಾಗಿ ಅದಕ್ಕೆ ಮತ್ತೆ ಇನ್ನೂ ಕ್ಲಿಷ್ಟಕರವಾದ ಸನ್ನಿವೇಶ ಆಗುತ್ತೆ. ಆ ಥರ ಎಲ್ಲ ಆಗೋದು ಬೇಡ. ಅಸಿಂಪ್ಟಮ್ಯಾಟಿಕ್ ಏನು ತೊಂದರೆ ಇಲ್ಲ. ಇವ್ರಿಗೆ ಅಸಿಂಪ್ಟಮ್ಯಾಟಿಕ್ ಇದ್ದರೆ ನಾವು ಜಿಂಕ್, ಮಲ್ಟಿವಿಟಾಮಿನ್ ಅಷ್ಟೇ ಸಪ್ಲಿಮೆಂಟ್ಸ್ ಕೊಡ್ತೀವಿ. 10 days ವರೆಗೂ ಐಸೋಲೇಟ್ ಆಗಿರ್ತೀವಿ. ಏನಾದರೂ ಸಿಂಪ್ಟಮ್ಸ್ ಬಂದರೆ ಅಬ್ಸರ್ವ್ ಮಾಡಿ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿರ್ತೀವಿ. ಅಷ್ಟೇ ಮಾಡಬೇಕಾಗಿದ್ದು. ಅವ್ರಿಗೆ ಟೆನ್ಷನ್ ಬಿಡಿ, ಆರಾಮಾಗಿರಿ, ಮಗು ಜೊತೆಗೆ ಏನು ತೊಂದರೆ ಇರಲ್ಲಮ್ಮ. ಓಕೆ, ಮತ್ತಷ್ಟು ನಾವು ಮಾತಾಡೋಣ. ಹಾಗೆ ಬ್ಲ್ಯಾಕ್ ಫಂಗಸ್ ಬಗ್ಗೆನೂ ಕೂಡ ಡಾಕ್ಟರ್ ಹತ್ರ ಮಾತಾಡಬೇಕಿದೆ. ಯಾರಿಗೆ ಬರುತ್ತೆ ಆಕ್ಚುಲಿ ಮೇಜರ್ ಆಗಿ, ಸೊ ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಮಂಡ್ಯದಿಂದ ಸಿದ್ಲಿಂಗಯ್ಯ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಸಿದ್ಲಿಂಗಯ್ಯ ಅವರೇ. ನಮಸ್ತೆ ಸರ್, ಹೇಳಿ ಸರ್. ನಾವು ಅಲ್ಲೇ ಏನು 1.5 ವರ್ಷ ಆಯ್ತು ಸರ್. ಆಯ್ತು, ಬ್ಲಾಕ್ ಆಗೋದು ಅಂದ್ಬಿಟ್ಟು ಇದು ಮಾಡ್ಕೊ ಬಂದಿದ್ವಿ. ಆಪರೇಷನ್ ಇದು ಹೋಲ್ಸ್ ಇದಾಗದೆ ಅಂದ್ಬಿಟ್ಟು. ಏನು ಹಾರ್ಟ್ ಆಪರೇಷನ್? ಹೌದು ಮೇಡಮ್, ಅದಕ್ಕೆ ಈಗ ಎಲ್ಲ ಸರಿಯಾಗಿದೆ. ತಿರ್ಗಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಉಸಿರಾಟ ಜಾಸ್ತಿ ಓಡ್ಕೊಂಡಂಗ ಆಯ್ತದೆ ಸರ್. ಓಕೆ, ಅದರಿಂದ ಮಾಡ್ತೀವಿ. ಬೇರೆ ಏನಾದ್ರು ಕೋವಿಡ್ ಏನಾದ್ರು ಆಗಿತ್ತಾ ನಿಮ್ಗೆ? ಏನಾದ್ರು ಆ ಥರದ್ದು ಏನಾದ್ರು ಲಕ್ಷಣ ಏನಿಲ್ಲ ಅಲ್ವಾ? ಓಕೆ. ಸೊ ಕೆಮ್ಮು, ನೆಗಡಿ ಏನಾದರೂ ಇದೆನಾ ನಿಮಗೆ? ಜ್ವರ? ಇಲ್ಲ ಸರ್. ಕೆಮ್ಮು, ಜ್ವರ, ಮೈಕೈನೂ ಸುಸ್ತು ಆ ಥರ ಏನಿಲ್ಲಲ್ಲ? ಯಾವುದು ಇಲ್ಲ ಸರ್. ಹಾಂ. ಸೊ ಮೋಸ್ಟ್ಲಿ ಇದು ಕೋವಿಡ್ ರಿಲೇಟೆಡ್ ಇಶ್ಯೂ ಇಲ್ಲ ಅನ್ಸುತ್ತೆ. ಅವ್ರಿಗೆ ಹಾರ್ಟ್ ರಿಲೇಟೆಡ್. ಇವಾಗ ಅದೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೆತ್ಲೆಸ್ನೆಸ್ ಹಾರ್ಟ್ ಪ್ರಾಬ್ಲಮ್ ಆದಾಗೂ ಬರುತ್ತೆ, ಅಥವಾ ಲಂಗ್ಸ್ ಪ್ರಾಬ್ಲಮ್ ಆದಾಗೂ ಬರುತ್ತೆ, ಕಾಮನ್. ಸೊ ಅದನ್ನು ನಾವು ವಿಂಗಡಿಸ್ಬೇಕು, ಇದು ಹಾರ್ಟ್ ಪ್ರಾಬ್ಲಮಿಂದ ಆಗಿದೆನಾ ಲಂಗ್ಸ್ ಪ್ರಾಬ್ಲಮ್. ಸೊ ಲಂಗ್ಸ್ ಪ್ರಾಬ್ಲಮ್ ಇತ್ತು ಅಂತ, ಅಥವಾ ಇನ್ಫೆಕ್ಟಿವ್ ಪ್ರಾಬ್ಲಮ್ ಇತ್ತು ಅಂದರೆ ಜ್ವರ ಬರುತ್ತೆ,
ಜ್ವರ ಇಸ್ ಅ ಸಿಂಬಲ್ ಆಫ್ ಇನ್ಫೆಕ್ಷನ್ ಯೂಶಲಿ. ಸೊ ಅಥವಾ ಕೆಮ್ಮು ಕಫ ಇರುತ್ತೆ, ಆವಾಗ ಅದು ಲಂಗ್ಸಿಂದ ಮೋಸ್ಟ್ಲಿ ಇವರಿಗೆ ಹಾರ್ಟಿಂದೆ ಅದು ಚಿಕಿತ್ಸೆ ಫಲಕಾರಿ ಆಗಿದೆ, 1.5 ವರ್ಷ ಅದು ಏನೂ ಆಗಿಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಅವ್ರು ಫಾಲೋ ಅಪ್ ಮಾಡಬೇಕಾಗುತ್ತೆ, ಎಕೋ ಮಾಡಿಸ್ಬೇಕಾಗುತ್ತೆ, ಹಾರ್ಟ್ ಸ್ಕ್ಯಾನ್. ಅದ್ರಲ್ಲಿ ಹಾರ್ಟ್ದು ಇಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ, ಅದೇನಾದರೂ ಕಡಿಮೆ ಆಗಿದ್ರೆ ಅಥವಾ ಫ್ಲೂಯಿಡ್ ಓವರ್ಲೋಡ್ ಅಂತ ಹೇಳ್ತೀವಿ, ಅದೇನಾದರೂ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಔಷಧಿ ಬೇಕಾಗುತ್ತೆ. ಅವರು ಇವಾಗ ಹೋಗಿ ತಮ್ಮ ಹಾರ್ಟ್ ಡಾಕ್ಟರ್ ಹತ್ರ ಮೀಟ್ ಆಗಿ ಒಂದ್ಸತಿ ಎಕೋ ಸ್ಕ್ಯಾನ್ ಮಾಡಿಸ್ಕೊಂಡು ಅದು ತೋರಿಸ್ಕೊಂಡ್ರೆ, ಈಗ ಏನಾಗುತ್ತೆ ಎಷ್ಟೊಂದು ಜನ ಕೋವಿಡ್ಗೆ ಹೆದರ್ಬಿಟ್ಟು ಹೊರಗಡೆ ಕೋವಿಡ್ ಬರುತ್ತೆ ಅಂತ ನಾರ್ಮಲ್ ಅವ್ರಿಗೆ ಬೇರೆ ಸಿಂಪ್ಟಮ್ಸ್ ಇದ್ರೂ ತೋರಿಸ್ಕೊಳ್ಳೋದಿಲ್ಲ. ಅದು ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಪೇನ್, ಚೆಸ್ಟ್ ಪೇನ್ ಬರುತ್ತೆ, ಅದು ಹಿಡ್ಕೊಂಡು ಹಂಗೆ ಕೂತ್ಕೊಂಡಿರ್ತಾರೆ, ನಮ್ಗೆ ಹೊರಗಡೆ ಹೋದ್ರೆ ಕೋವಿಡ್ ಬರುತ್ತೆ. ಅಂಥವೆಲ್ಲ ಸೀರಿಯಸ್ ಪ್ರಾಬ್ಲಮ್ಸ್. ಅವು ಇಮಿಡಿಯೇಟ್ ಆಗಿ ಅವ್ರು ಎಮರ್ಜೆನ್ಸಿಗೆ ಹೋಗಿ ವೆದರ್ ಅವ್ರಿಗೆ ಇದೇನೋ ಇಲ್ವೋ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಸ್ಕೊಂಡ್ ಬರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವ್ರಿಗೆ ಕೋವಿಡ್ ಇಲ್ಲ ಅನ್ಸುತ್ತೆ, ಬೇರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅವ್ರು ಹೆದರ್ತಾ ಇರ್ಬೋದು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬರಕ್ಕೆ. ಸೊ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನು ಅಂತಂದ್ರೆ, ನಿಮ್ಗೆ ಏನಾದರೂ ತೊಂದರೆ ಇದ್ರೆ, ನೀವು ಹೊರಗಡೆ ಹೋಗಕ್ಕೆ ಭಯ ಆದ್ರೆ ಒಂದು ವಿಡಿಯೋ ಕನ್ಸಲ್ಟೇಷನ್ ತಗೊಳ್ಳಿ ಸಾಕು. ಮನೆಯಿಂದನೇ ನಿಮಗೆ ಅರ್ಧ ಕೆಲಸ ಅಲ್ಲೇ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಅವಶ್ಯಕತೆ ಇದ್ರೆ ಡಾಕ್ಟರ್ ಹೇಳ್ತಾರೆ ನೀವು ಬಂದು ತೋರಿಸ್ಕೊಳ್ಳಿ, ಅಥವಾ ಏನಾದರೂ ಇನ್ವೆಸ್ಟಿಗೇಷನ್ ಇದ್ರೆ ಹೇಳ್ತಾರೆ. ಬಟ್ ಯಾವ ನಿಮ್ಮ ಸಿಂಪ್ಟಮ್ಸ್ ಅನ್ನು ಸುಮ್ಮನೆ ಮುಚ್ಚಿಡಬೇಡಿ. ಸಚಿನ್ ಅವ್ರು ಕರೆ ಮಾಡಿದ್ರೆ. ನಮಸ್ತೆ ಸಚಿನ್ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್, ಇವಾಗ ನಮ್ಮ ಅಮ್ಮ ಅವ್ರಿಗೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ಆಗಿದೆ, ಸೆಕೆಂಡ್ ಡೋಸು 90 ಡೇಸ್ ಮೇಲೆ ಆಯ್ತು ಸರ್. ಏನಾದ್ರು ಲೇಟ್ ಆಗಿ ತಗೊಂಡ್ರೆ ಎಫೆಕ್ಟ್ ಆಗುತ್ತೆ. ಯಾವ್ದು ತಗೊಂಡಿದ್ದಾರೆ? ಕೋವ್ಯಾಕ್ಸಿನ್ ಸರ್. ಕೋವ್ಯಾಕ್ಸಿನ್ 90 ಡೇಸ್ ಆಗಿದೆಯಾ? ಹಾ ಸರ್. ಮತ್ತೆ ಇವಾಗ ಸಿಂಪ್ಟಮ್ಸ್ ಎಲ್ಲ ಬಂದ್ಮೇಲೆ ಟೆಸ್ಟ್ ಮಾಡ್ದೇನೆ ಮೆಡಿಕೇಶನ್ ತಗೊಳ್ಳೋದು ಸರಿನಾ ಅಥವಾ ತಪ್ಪ ಸರ್? ಖಂಡಿತ ತಪ್ಪು. ನೀವು ಚೆಕ್ ಮಾಡಿಸಲ್ಲ ನೀವೇ ಹೋಗಿ ತಗೊಳ್ಳೋದಿದೆಯಲ್ಲ, ಅದು ಬಹಳ ತಪ್ಪು ಅದು. ಎಸ್, ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್, ಈಗ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿ. ಸೊ ವ್ಯಾಕ್ಸಿನ್ ಇವರಿಗೆ 1 ಡೋಸ್ ಆಗಿದೆ, ಇನ್ನೊಂದು ಡೋಸ್ ಆಗಕ್ಕಿಂತ ಮುಂಚೆ ಇನ್ಫೆಕ್ಷನ್ ಆಗಿದೆನಾ? ಇವಾಗ ಇನ್ಫೆಕ್ಷನ್ ಆಗಿದೆ ಏನಾದ್ರು ಅವ್ರಿಗೆ? ಇಲ್ಲ. ಸಿಂಪ್ಟಮ್ಸ್ ಏನಾದ್ರು ಇದೆಯಾ? ಏನಿಲ್ಲ. ಆರಾಮಾಗಿದಾರಲ್ವಾ? ಆರಾಮಾಗಿದ್ದಾರೆ ಸರ್. ಆದ್ರೆ ಲೇಟ್ ಆಗಿ ಹೋದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು? ಇಲ್ಲ ಏನಿಲ್ಲ. ಸೆಕೆಂಡ್ ಡೋಸ್ ಏನಿರುತ್ತೆ ಬೂಸ್ಟರ್ ಡೋಸ್ ಅಂತ. ಸೊ ಅದನ್ನ 84 ಡೇಸ್, ಈಗ ನಾವು ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ 3 ಮಂತ್ಸ್ ವೇಟ್ ಮಾಡೇ ತಗೋಬೇಕು ಅಂತ ಇದೆ. ಸೊ 3 ಮಂತ್ಸ್ ಆಗಿದ್ರೆ ನಿಮಗೆ ಅವ್ರು ಕೊಡ್ತಾರೆ, ಎಲ್ಲಾದ್ರೂ ನಿಮ್ಮ ನಿಯರೆಸ್ಟ್ ಸೆಂಟ್ರಲ್ಲಿ ಸ್ಟಾಕ್ಸ್ ಬಂದಾದ್ಮೇಲೆ ಅವ್ರು ಹೇಳ್ತಾರೆ, ಅವಾಗ ಹೋಗಿ ತಗೊಂಡ್ಬಂದ್ರೆ ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಲೇಟ್ ಆಗೋಯ್ತು ಅನ್ನೋದಕ್ಕೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆರಾಮಾಗಿ ನೀವು 2ನೇ ಡೋಸ್ ಕೊಡಿಸಿ ನಿಮ್ಮ ತಾಯಿಗೆ. ಸಚಿನ್ ಅವರೇ, ಎಸ್ ಡಾಕ್ಟರ್, ಹಾಗೆ ಈ ಬ್ಲ್ಯಾಕ್ ಫಂಗಸ್ ಈಗ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೀವಿ. ಮ್ಯೂಕೋರ್ಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಇಸ್ ಎ ರಾಂಗ್ ಟರ್ಮಿನಾಲಜಿ ಅನ್ಸುತ್ತೆ. ಸೊ ಇದು ಯಾರಿಗೆ ಬರುತ್ತೆ? ಈಗ ಕೋವಿಡ್ ಬಂದು ಎಲ್ಲರಿಗೂ ಬಂದ್ಬಿಡುತ್ತೆ ಅನ್ನುವಂಥದ್ದು ಕೆಲವರು ಭಾಗ ಹ್ಯಾಪಿ ಪಡ್ತಾರೆ, ಸಕ್ಕರೆ ಕಾಯಿಲೆ ಇರೋರಿಗೆ ಬಂದ್ಬಿಡುತ್ತೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬಂದ್ಬಿಡುತ್ತೆ ಅನ್ನೋಂಥದ್ದು ಎಕ್ಸಾಕ್ಟ್ ಏನು ಡಾಕ್ಟರ್? ಸೊ ಏನು ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ ನೀವು ಎಲ್ಲ ಇದರಲ್ಲಿ ಹೇಳ್ತಾ ಇದ್ದಾರೆ, ಅದು ಮ್ಯೂಕೋರ್ಮೈಕೋಸಿಸ್ಗೆ ಕೋರಿಲೇಟ್ ಮಾಡ್ತಾ ಇದ್ದಾರೆ. ಸೊ ಮ್ಯೂಕೋರ್ಮೈಕೋಸಿಸ್ ಅನ್ನೋದು ಒಂದು ಫಂಗಲ್ ಇನ್ಫೆಕ್ಷನ್. ಇಟ್ಸ್ ಲಿಟಲ್ ಬಿಟ್ ಡ್ರೆಡೆಡ್ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀನಿ. ಬೇರೆ ಕ್ಯಾಂಡಿಡಿಯಾಸಿಸ್ ಇತ್ತು, ಬೇರೆ ಫಂಗಲ್ ರುಟೀನ್ ನಾವು ಫಂಗಲ್ ಇನ್ಫೆಕ್ಷನ್ಸ್ ನೋಡ್ತಿದ್ವಿ, ಚರ್ಮದಲ್ಲೂ ಫಂಗಲ್ ಇನ್ಫೆಕ್ಷನ್ ಬರುತ್ತೆ, ಬೇರೆ ಪಾರ್ಟ್ಸಲ್ಲೂ ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ಸೊ ಈ ಮ್ಯೂಕೋರ್ಮೈಕೋಸಿಸ್ ಅನ್ನೋದು ಏನಿದೆ, ಸ್ವಲ್ಪ ಇನ್ವೇಜನ್ ಜಾಸ್ತಿ ಇದೆ. ಇನ್ವೇಜನ್ ಅಂದರೆ ಎಲ್ಲಿ ಅದು ಒಂದ್ಸತಿ ಇನ್ಫೆಕ್ಟ್ ಆಯಿತು ಅಂದರೆ ಬ್ಲಡ್ ವೆಸಲ್ಸ್ ಏನೇನಿರುತ್ತೆ ಅದನ್ನು ಎನ್ಕ್ರೋಚ್ ಮಾಡ್ತಾ ಹೋಗಿ ತಿಂತಾ ಹೋಗುತ್ತೆ, ಮಸಲ್ ಟಿಶ್ಯೂ ಅದನ್ನು ಎನ್ಕ್ರೋಚ್ ಮಾಡ್ತಾ ಹೋಗುತ್ತೆ, ಅದನ್ನು ಲಿಟ್ರಲಿ ಇಟ್ ವಿಲ್ ಈಟ್ ದಟ್ ಟಿಶ್ಯೂ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಒನ್. ಸೊ ಇದನ್ನು ತೆಗೆದು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರಿಗೆ ಇದ್ರ ಬಗ್ಗೆ ಅಪನಂಬಿಕೆ ಸ್ಟಾರ್ಟ್, ಅಂದರೆ ಏನಂತ ಹೇಳಬೇಕು, ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲರಿಗೂ ಬರುತ್ತಾ? ಇಲ್ಲ, ಇದು ಮ್ಯೂಕೋರ್ಮೈಕೋಸಿಸ್ ಅನ್ನೋ ಕಾಯಿಲೆ ಮುಂಚೆನೂ ಇತ್ತು. ನಾವು ಪಲ್ಮನಾಲಜಿ ಸೈನ್ಸಸ್ಸಲ್ಲಿ ಮುಂಚೆನೂ ನೋಡ್ತಾ ಇದ್ವಿ. ಯಾರಿಗೆ ನೋಡ್ತಾ ಇದ್ವಿ? ಪೋಸ್ಟ್ ಟ್ರಾನ್ಸ್ಪ್ಲಾಂಟ್, ಯಾವುದಾದ್ರು ಲಂಗ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಾದರೂ ಆಗಿದ್ರೆ ಅಂಥವ್ರಿಗೆ. ಯಾಕಂದರೆ ಇಮ್ಯುನಿಟಿ ಡೌನ್, ಯಾಕಂದರೆ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಕೊಡಬೇಕಾಗುತ್ತೆ, ರಿಜೆಕ್ಷನ್ ಆಗುತ್ತೆ. ಈಗ ಫಾರಿನ್ ಬಾಡಿ ನಾವೇನಾದರೂ ಕಸಿ ಮಾಡಿದ್ರೆ ನಮ್ಮ ಬಾಡಿಗೆ, ಆವಾಗ ನಮ್ಮದು ರಿಜೆಕ್ಷನ್ ಆಗುತ್ತೆ ನಮ್ಮ ಹತ್ರ ಆ್ಯಂಟಿಬಾಡಿ. ಅದಕ್ಕೆ ನಾವು ಇಮ್ಯುನೋಸಪ್ರೆಸೆಂಟ್ಸ್ ಕೊಡ್ತಿದ್ವಿ. ಸೊ ಇಮ್ಯುನೋಸಪ್ರೆಸೆಂಟ್ಸ್ ಕೊಟ್ಟಾಗ ಅವ್ರ ಇಮ್ಯುನಿಟಿ ಸ್ವಲ್ಪ ಡೌನ್ ಆಗುತ್ತೆ, ಆವಾಗ ಸೆಕೆಂಡ್ರಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ನೋನ್ ಕಾಂಪ್ಲಿಕೇಶನ್ಸ್ ವಿಚಾರ, ಬಟ್ ಅದನ್ನು ಕೊಡದೇ ಇರೋಕ್ಕೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕೋವಿಡ್ ಇಸ್ ಅ ಇಮ್ಯುನೋ ಕಾಂಪ್ರಮೈಸ್ಡ್ ಸ್ಟೇಟ್ ಮೊದಲೇದು. ಆ ಕೋವಿಡ್ನ ನಾವು ಹೆಂಗೆ ಡಿಫೀಟ್ ಮಾಡ್ತೀವಿ? ಮೇನ್ ಟ್ರೀಟ್ಮೆಂಟ್ ಇಸ್ ಸ್ಟಿರಾಯ್ಡ್ಸ್. ಸ್ಟಿರಾಯ್ಡ್ಸ್ ತುಂಬ ಜನಕ್ಕೆ ಅಪನಂಬಿಕೆ ಇದೆ. ಬಟ್ ಸ್ಟಿರಾಯ್ಡ್ಸ್ ಆರ್ ವಂಡರ್ ಡ್ರಗ್ಸ್. ನಿಮ್ಗೆ ಹೇಳ್ತೀನಿ, ಎಷ್ಟೋ ಜೀವಗಳನ್ನು ಸ್ಟಿರಾಯ್ಡ್ಸ್ ಉಳಿಸಿದೆ. ಬಟ್ ಇದೊಂದು ಕಾಂಪ್ಲಿಕೇಶನ್ಗೋಸ್ಕರ ಅದನ್ನ ಇದನ್ನ ಹೇಳೋದು ಅದ್ರ ಮೇಲೆ ಬಳಸದೇ ಇರೋಕ್ಕಾಗಲ್ಲ. ಬಟ್ ಏನ್ ಮಾಡಬೇಕು, ಕರೆಕ್ಟಾಗಿ ಇಷ್ಟೇ ಇತಿಮಿತಿಯಿಂದ ಬಳಸಬೇಕು. ಅದಕ್ಕೆ ಅಲ್ಲಿ ರೋಲ್ ಆಫ್ ಎಕ್ಸ್ಪರ್ಟ್ ಒಪಿನಿಯನ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ಸರ್ಜ್ ಆದಾಗ ಒಂದೇ ಸತಿ ಪ್ಯಾಂಡಮಿಕ್, ಈಗ ಲಾಸ್ಟ್ ಮಂತಲ್ಲಿ ಹಿಂಗೆ ಒಂದೇ ದಿನಕ್ಕೆ 25,000 ಜನ ಬಂದಾಗ ಎಲ್ಲಾ ಆಸ್ಪತ್ರೆಗಳು ಕೋವಿಡ್ ಹಾಸ್ಪಿಟಲ್ ಆಗಿದ್ದು. ಬಟ್ ಎಲ್ಲಾ ಹಾಸ್ಪಿಟಲ್ ತಜ್ಞ ವೈದ್ಯರ ಕೊರತೆ ಆಗಿತ್ತು. ಬಟ್ ಅದಷ್ಟೇ ಅಲ್ಲ,
ಇನ್ನೊಂದು ನಮ್ಮ ಪೇಷಂಟ್ಸ್ ಮೇಲೂ ಇದೆ. ಏನಾಗುತ್ತೆ, ಇಂಜೆಕ್ಷನ್ ಸ್ಟೆರಾಯ್ಡ್ ಕೊಟ್ಟಾಗ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ. ಸೊ ಶುಗರ್ ಜಾಸ್ತಿ ಆದಾಗ ನಾವು ಇನ್ಸುಲಿನ್ ಕೊಟ್ಟು ಅದನ್ನ ಡೌನ್ ಮಾಡ್ತೀವಿ. ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಅದ್ರದ್ದೊಂದು ಏನು ಸೈಡ್ ಎಫೆಕ್ಟ್ ಇದೆ ಅದನ್ನ ನಾವು ನೋಡ್ತೀವಿ. ಅದನ್ನ ತಗೊಳ್ಳೇ ಇಲ್ಲ ಅಂತಂದ್ರೆ ಕೋವಿಡ್ ಸೀರಿಯಸ್ ಆಗಿ ಮನುಷ್ಯ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಬೋದು, ಅದಕ್ಕೆ ಸ್ಟೀರಾಯ್ಡ್ ಕೊಟ್ಟು ಜೀವನ ಉಳಿಸ್ಬೋದು, ಪ್ಲಸ್ ಅದನ್ನ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಶುಗರ್ ಜಾಸ್ತಿ ಆಗಿದ್ದ ಇನ್ಸುಲಿನ್ ಕೊಡ್ಬೋದು. ಎಷ್ಟೊಂದು ಜನ ಇನ್ಸುಲಿನ್ ನಿರಾಕರಿಸ್ತಿದ್ರು, ನಮಗೆ ಇನ್ಸುಲಿನ್ ಬೇಡ, ಹ್ಯಾಬಿಟ್ ಆಗುತ್ತೆ, ಇದಾಗುತ್ತೆ. ಬಟ್ ಇನ್ಸುಲಿನ್ ಹ್ಯಾಬಿಟ್ ಆಗೋದಿಲ್ಲ. ಅದು ಏನು, ಈ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಹೈಪರ್ಗ್ಲಿಸಿಮಿಯಾ ಟ್ರೀಟ್ ಮಾಡೋಕ್ಕೆ ಆ ಟೈಮಿಗೆ ಅಷ್ಟೇ ಇನ್ಸುಲಿನ್ ಕೊಡ್ತಾರೆ, ಮತ್ತೆ ಅದು ಒಂದು ತಿಂಗಳಷ್ಟೊತ್ತಿಗೆ ನಾರ್ಮಲ್ ಬಂದ್ಬಿಡುತ್ತೆ, ಆಮೇಲೆ ಅದು ನಾರ್ಮಲ್ ರೂಟೀನ್ ಆಗುತ್ತೆ. ಯಾರು ನಿರಾಕರಿಸಿದ್ರು ಅವರು ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದ್ರು. ಡಯಾಬಿಟೀಸ್ ಇದ್ದು, ಕೋವಿಡ್ ಬಂದಿದ್ದು, ಶುಗರ್ ಅನ್ಕಂಟ್ರೋಲ್ಡ್ ಇದು, ಈ 3 ಫ್ಯಾಕ್ಟರ್ ಇದ್ದಾಗ ಈ ಇಮ್ಯುನಿಟಿ ನಮ್ದು ತುಂಬಾ ಕಡಿಮೆ ಆಗುತ್ತೆ. ಆವಾಗ ಈ ಬ್ಲ್ಯಾಕ್ ಫಂಗಸ್ ಅಥವಾ ನೀವೇನು ಮ್ಯೂಕೋರ್ ಮೈಕೋಸಿಸ್ ಅಂತ ಕರಿತೀರಿ ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸುಮ್ಮನೆ ಹೋಗೋರಿಗೆ ಏನೋ ಒಂದು ಸಣ್ಣ ಪುಟ್ಟ ಸೀನ್ ಬಂದ್ರು, ಒಂದು ನೆಗಡಿ ಬಂದ್ರು ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ ಪರಿಗಣನೆ ಮಾಡಿ ಮತ್ತೆ ಟೆನ್ಷನ್ ತೊಗೊಳೋದು ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ಟೆನ್ಷನ್ ಬಿಡಿ. ಮ್ಯೂಕೋರ್ ಮೈಕೋಸಿಸ್ ಎಲ್ಲೆಡೆ ಇದೆ, ಅದ್ರ ಬಗ್ಗೆ ಸ್ಪೆಷಲ್ ಪ್ರಿವೆನ್ಷನ್ ತಗೋಬೇಕು ಅಂತದ್ದು ಏನೂ ಇಲ್ಲ. ಕೆಲವು ಜನ ಹೇಳ್ತಾರೆ ಆಕ್ಸಿಜನ್ ತಗೊಳೋ ಚೇಂಬರ್ಸ್ ಇರುತ್ತಲ್ಲ ಆ ನೀರಿಂದ ಬರುತ್ತೆ ಅಂತ ಹೇಳಿ ಬಂದಿತ್ತು, ಅದು ಒಂದು ವದಂತಿ, ಅಲ್ಲಂತ ಇಲ್ಲ. ಮ್ಯೂಕೋರ್ ಮೈಕೋಸಿಸ್ ನಮ್ಮ ಸಾಯಿಲಲ್ಲೂ ಇದೆ, ನಮ್ಮ ಗಾಳಿಲೂ ಇದೆ, ಎಲ್ಲ ಕಡೆ ಇರುತ್ತೆ. ಎಲ್ಲಿ ತನಕ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದೆ, ನಿಮ್ಗೇನು ತೊಂದರೆ ಇಲ್ಲ, ಅಲ್ಲಿ ತನಕ ಅದೇನು ಮಾಡಲ್ಲ. ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಯಿತು, ಶುಗರ್ ಅನ್ಕಂಟ್ರೋಲ್ಡ್ ಹೋಯ್ತು, ನೀವು ಡಯಾಬಿಟಿಸ್ ಪೇಷಂಟ್ ಆಗಿದ್ದು ನೀವು ಕರೆಕ್ಟಾಗಿ ಶುಗರ್ ಮಾನಿಟರ್ ಮಾಡಿ, ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್, ನಿಮ್ಗೆ ಗೊತ್ತಿರಲ್ಲ ಎಷ್ಟು ಜಾಸ್ತಿ ಆಗಿದೆ ಏನಾಗಿದೆ, ಅದು ಸಿವಿಯರ್ ಆದಾಗಲೇ ಅವಾಗಲೇ ಗೊತ್ತಾಗೋದು. ಸೊ ಅದು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊತಾ ಇರಬೇಕು. ಅಕಸ್ಮಾತ್ ಚೆಕ್ ಮಾಡಿ ಒಂದು ಸಿಂಪಲ್ ಗ್ಲುಕೋಮೀಟರ್ ನೋಡ್ಬಿಟ್ರೆ ನಿಮ್ಮ ಶುಗರ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಥವಾ ನೀವು ಕೆಲವು ಜನ ಡಯಾಬಿಟಿಸ್ ಇದ್ರು ಕದ್ದು ಸ್ವೀಟ್ಸ್ ತಿಂತಾರೆ, ಆ ಥರ ಎಲ್ಲ ಮಾಡೋದ್ರಿಂದ ಶುಗರ್ ಲೆವೆಲ್ ನಮಗೆ ಗೊತ್ತಿಲ್ಲದಂಗೆ ಜಾಸ್ತಿ ಆಗುತ್ತೆ. ಆವಾಗ ಇಮ್ಯುನಿಟಿ ಶುಗರ್ ಜಾಸ್ತಿ ಆದಂಗೆ ರೋಗಾಣು ಕೀಟಾಣು ನಮಗೆ. ಮ್ಯೂಕೋರ್ ಮೈಕೋಸಿಸ್ ಅಂತ ಅಷ್ಟೇ ಅಲ್ಲ, ಬೇರೆ ಹಲವಾರು ಇನ್ಫೆಕ್ಷನ್ಸ್ ಇದೆ. ಸೊ ನಾವು ಹೇಳ್ತೀವಿ ಶುಗರ್ ಬಂದವರಿಗೆ ಈ ಇನ್ಫೆಕ್ಷನ್ಸ್ ಬೇಗ ಗುಣ ಆಗೋದಿಲ್ಲ ಅಂತ ಹೇಳಿ. ಸೊ ಈ ಪ್ರಾಬ್ಲಮ್ಗಳ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಸುಳ್ಳು ವದಂತಿಗಳನ್ನು ಹರಡಿಸೋದು ಬೇಡ, ಅದ್ರ ಬಗ್ಗೆ ಜ್ಞಾನ ಇರಲಿ. ಜ್ಞಾನ ಇದ್ರೆ ನಮಗೆ ಟೆನ್ಷನ್ ಏನೂ ಇರೋದಿಲ್ಲ. ಯಾವುದಕ್ಕೆ ನೀವು ಕರೆಕ್ಟ್ ಯಾವುದು ಸುಳ್ಳು ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ, ಅದ್ರ ತಕ್ಕಂಗೆ ನಮ್ಮ ಜೀವನ ನಡೆಸಿದ್ರೆ ಯಾವುದು ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಜ ಡಾಕ್ಟರ್. ರಾಮು ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರಾಮು ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಮ್ದು ಅದೇ ಕೋವಿಡ್ ಪಾಸಿಟಿವ್ ಬಂದು ಒಂದು 10 ದಿನ ಆಯ್ತು. ತಲೆದು ಸರ್ ಬುಟ್ಟಿ ನೋವ್ತಾ ಇರ್ತದೆ, ತಲೆನೋವು. ಬೇರೆ ಇನ್ನೇನು ಜ್ವರ ಚಳಿ ಬೇರೆ ಇದೇನಿಲ್ಲ, ತಲೆನೋವು ಮಾತ್ರ ಒಂದು ಇನ್ನೂ ಕಂಟ್ರೋಲ್ ಆಗಿಲ್ಲ. ಅದೇನಾದ್ರು ಪ್ರಾಬ್ಲಮ್ ಇರ್ತದ ಸರ್? ನೆಗಡಿ ಇದೆನಾ ನಿಮಗೆ? ಸರ್ ಇಲ್ಲ, ನೆಗಡಿ ಏನಿಲ್ಲ. ನೆಗಡಿ ಮೂಗ್ ಬ್ಲಾಕ್ ಆಗೋದು, ಅದೇನೋ ಉಸಿರಾಡೋದೇನೋ ತೊಂದರೆ, ಮೂಗ್ ಬ್ಲಾಕ್ ಆಗೋದು ಆ ಥರ ಏನೋ ತೊಂದರೆ ಇದೆನಾ? ಲೈಟ್ ಆಗಿ ಸರ್ ಮೂಗ್ ಬ್ಲಾಕ್ ಆಯ್ತು. ಯಾಕಂದ್ರೆ ನೀವು ಮಾತಾಡೋದ್ ರೀತಿಯಲ್ಲೂ ಅನ್ಸುತ್ತೆ ನೀವು ಮೂಗಲ್ಲಿ ಸ್ವಲ್ಪ ನೇಸಲ್ ಬ್ಲಾಕೇಜ್ ಇದೆ ಅಂತ, ವಾಯ್ಸ್ ಅಲ್ಲೂ ಗೊತ್ತಾಗುತ್ತೆ. ನೇಸಲ್ ಟ್ವಾಂಗ್ ಅಂತ ಹೇಳ್ತೀವಿ, ಅದು ಇದೆ ನಿಮಗೆ. ಸ್ವಲ್ಪ ಸೈನೋಸೈಟಿಸ್ ಇದೆ ಅಂತ ಅನ್ಸುತ್ತೆ. ನಿಮ್ಗೇನಾದ್ರೂ ಶುಗರ್ ಸಮಸ್ಯೆ ಇದೆನಾ ನಿಮಗೆ? ಇಲ್ಲ ಸರ್, ಇಲ್ಲ. ನಿಮ್ದು ಏಜ್ ಎಷ್ಟು? 33. ಎಷ್ಟು? 33. ಓಕೆ ಫೈನ್. ಸೊ ನಿಮಗೆ ಬೇರೆ ಯಾವುದು ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ಮೋಸ್ಟ್ಲಿ ಕೋವಿಡಿಂದ ಹುಷಾರಾಗಿದ್ದೀರಾ ಅಂತ. ಕೋವಿಡ್ ನಮಗೆ ನಮ್ಮ ಬಾಡಿಲಿ ಇರೋದು 10 to 14 ಡೇಸ್ ಅಷ್ಟೇ. ನಿಮ್ಗೆ ಆಲ್ರೆಡಿ 15 ದಿವಸ ಆಗಿದೆ ಅಂತಂದರೆ ಮೋಸ್ಟ್ಲಿ ಕೋವಿಡಿಂದ ಹೊರಗಡೆ ಬಂದಿದ್ದೀರಾ ನೀವು. ಕೋವಿಡ್ ಇದು ಏನಂತಂದರೆ ನಿಮಗೆ ಈ ನೇಸಲ್ ಬ್ಲಾಕೇಜ್ ಪ್ರಾಬ್ಲಮ್ ಇದೆ, ಅದು ಸೈನಸ್ ಡ್ರೈನ್ ಕರೆಕ್ಟಾಗಿ ಆಗಲಿಲ್ಲ ಅಂತಂತಂದರೆ ಸೊ ಹೆಡ್ಏಕ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದಕ್ಕೋಸ್ಕರ ಕೆಲವೊಂದು ನೇಸಲ್ ಸ್ಪ್ರೇ ಇರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಕೆಲವೊಂದು ಮಾತ್ರೆಗಳಿರುತ್ತೆ. ಈ ಥರ ಇದ್ದವರಿಗೆ ಸ್ಟೀಮ್ ಇನ್ಹಲೇಷನ್ ಮಾಡ್ಬೋದು, ಏನೂ ಆಗಲ್ಲ. ನಾನು ಸ್ಟೀಮ್ ಇನ್ಹಲೇಷನ್ ಎಲ್ಲರಿಗೂ ಮಾಡೋಕ್ಕೆ ಜನರಲೈಸ್ ಆಗಿ ಹೇಳಲ್ಲ. ಯಾರಿಗೆ ನೇಸಲ್ ಬ್ಲಾಕೇಜ್ ಇರುತ್ತೆ, ನೆಗಡಿ ಇರುತ್ತೆ ಅಂಥವ್ರಿಗೆ ಮಾಡೋಕ್ಕೆ ಹೇಳ್ತೀನಿ. ನೀವು ಯಾವುದಕ್ಕೂ ನಿಮ್ಮ ಹತ್ತಿರದಲ್ಲಿರುವಂತಹ ENT ಸ್ಪೆಷಲಿಸ್ಟು ಅಥವಾ ಪಲ್ಮಾಲಜಿಸ್ಟ್ಗೆ ಹೋಗಿ ತೋರಿಸ್ಕೊಂಡು ನಿಮ್ಮದು ನೋಸ್ಗೆ ಟ್ರೀಟ್ ಮಾಡಿದ್ರೆ ನಿಮ್ಮದು ಹೆಡ್ಏಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ನೀವು ಹೇಳಿದ ವಿಡಿಯೋ ಈಗ ನಾನು ನೋಡ್ತಾ ಇದ್ದೆ, ಚಿಕ್ಕ ಮಗು ಆರಾಮಾಗಿ ಇರುವಂಥದ್ದು. ಎಸ್, ಸಂತೋಷ್ ಅವ್ರು ಕರೆ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ ಸಂತೋಷ್ ಅವರೇ. ಸರ್ ನಮಸ್ತೆ. ಲಾಸ್ಟ್ ಟೈಮ್ ಒಂದ್ಸಲಿ ಮಾತಾಡಿದ್ದೆ, ಏನೋ ಸಿಂಪ್ಟಮ್ಸ್ ಇಲ್ಲ ನನಗೆ, ಸೆಕೆಂಡ್ ಟೈಮ್ ಬಂದಿರೋದು ಅಂತ. ಎಸ್ ಸರ್ ಹೇಳಿ ಸರ್. ಅದು ನನಗೆ ಲಾಸ್ಟ್ 15 ಡೇಸ್ ನೆಗೆಟಿವ್ ಬಂತು. ಓಕೆ. ಸೊ ನಂಗೆ ಲಾಸ್ಟ್ ಸಂಡೇ ಇಂದ ಮತ್ತೆ ಫೀವರ್ ಶುರು ಆಗುತ್ತಿದೆ. ಸೊ ಇದು ನಮ್ಗೆ ಲಾಸ್ಟ್ 15th ಬಂದ, ನಂಗೆ ಸೆಕೆಂಡ್ ಟೈಮ್ ಬಂದು ಹೋಗಿದೆ ಆಲ್ರೆಡಿ. 15 ಮತ್ತೆ ಮಂಡೇ ಇಂದ ಫೀವರ್ ಶುರು ಆಗಿದೆ. ಲಾಸ್ಟ್ 2 ಡೇಸ್ ಫೀವರ್ ಇಲ್ಲ. ಸೊ ಆರಾಮಾಗಿದ್ದೀನಿ. HRCT ಮಾಡಿಸಿದೆ, 0 ಸ್ಕೋರ್ ಕೊಟ್ರು. ಐ ಆಮ್ ಟೋಟಲಿ ಫೈನ್. ಮತ್ತೆ ಏನೋ 15 ಡೇಸ್ ಮತ್ತೆ ರಿಯಾಟಾಕ್ ಏನೋ ಆಗುತ್ತಾರ್ರಿ, ಮತ್ತೆ ಕೋವಿಡ್ ಸಿಂಪ್ಟಮ್ಸ್ ಏನೋ ಬರುತ್ತೆ ಅಂತ ಕೇಳಿದಕ್ಕೆ ಮಾಡ್ಬೇಕು. ಇಲ್ಲ 2 ಸತಿ ಬಂದಾಗಿದೆ, ಮತ್ತೇನಾದ್ರೂ ಇಲ್ಲ ಇವ್ರಿಗೆ ಗಂಟ್ಲು ಸ್ವಲ್ಪ ಸರಿಪಡಿಸ್ಕೊಂತಿದ್ದಾರೆ, ಸ್ವಲ್ಪ ಟಾನ್ಸಿಲೈಟಿಸ್ ಏನಾದರೂ ಇದೆ ನೋಡ್ಬೇಕು. ಇವ್ರಿಗೆ ಕೋವಿಡ್ ಇಂದ ಮತ್ತೆ ಜ್ವರ ಬರ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಅವ್ರಿಗೆ ನನ್ ಕೋವಿಡ್ ಇಲ್ಲ ಅಂತ ಇಷ್ಟೊಂದು ಈ ತರ ಇರಲ್ಲ ಪ್ರೆಸೆಂಟೇಷನ್. ಏನಾಗುತ್ತೆ, ಒಂದ್ಸತಿ ಕೋವಿಡ್ ಬಂದು ಹೋದಾದ್ಮೇಲೆ
ಸೆಕೆಂಡ್ರಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಬ್ಯಾಕ್ಟೀರಿಯಲ್ ಇರ್ಬೋದು, ಮೈಕ್ರೋಬ್ಯಾಕ್ಟೀರಿಯಲ್ ಇರ್ಬೋದು, ಬೇರೆ ಇನ್ಫೆಕ್ಷನ್ಗೆ ನಾವು ಹುಡುಕ್ಬೇಕು. ಈಗ ಫೀವರ್ ಬಂದಾಗ ಇವ್ರದ್ದು ಪೈರಾಕ್ಸಿ ಆಫ್ ಅನ್ನೋನ್ ಒರಿಜಿನ್ ಅಂತೀವಿ, ಫೀವರ್ ಆಫ್ ಅನ್ನೋನ್ ಒರಿಜಿನ್. ಆ ಒರಿಜಿನ್ ಎಲ್ಲಿದೆ ಅಂತ ಸುಮ್ಮನೆ ಫೀವರ್ ಬಂದಾಗ ಡೋಲೋ ಕೊಡೋದು ಇದು ಅಲ್ಲ, ಅದು ಆ್ಯಕ್ಚುಲಿ ಸೊಲ್ಯೂಷನ್ ಅಲ್ಲ. ಅದಕ್ಕೆ ರೂಟ್ ಕಾಸ್ ಕಂಡು ಹಿಡ್ಕೋಬೇಕು. ಸೊ ಮೇಜರ್ ಆಗಿ ಫೀವರ್ ಆಫ್ ಅನ್ನೋನ್ ಒರಿಜಿನಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಬೇರೆ ಎಲ್ಲೋ ಒಂದು ಇನ್ಫೆಕ್ಷನ್ ಇರುತ್ತೆ. ಫೀವರ್ ಇದೆ ಅಂತಂದರೆ ಇನ್ಫೆಕ್ಷನ್ ಯೂಶಲಿ ಕಾರಣ, ಅಥವಾ ಫೀವರಿಗೆ ಹಲವಾರು ಕಾರಣಗಳಿದೆ, ಎಷ್ಟೊಂದು ಕಾರಣಗಳಿದೆ. ಸೊ ಅವರು ದಯವಿಟ್ಟು ಫಿಸಿಷಿಯನ್ ಹತ್ರ ಹೋಗಿ ಫೀವರ್ ಆಫ್ ಅನ್ನೋನ್ ಒರಿಜಿನ್ ವರ್ಕಪ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಗೆ ಯಾಕೆ ಮತ್ತೆ ಮತ್ತೆ ಫೀವರ್ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಎಲ್ಲ ಫೀವರ್ನು ನಾವು ಕೋವಿಡ್ಗೆ ಕೋರ್ಲೇಟ್ ಮಾಡೋದು ಇದಲ್ಲ. ಒಂದು ಟೈಮ್ ಇತ್ತು ಯಾವಾಗ ಫೀವರ್ ಕೆಮ್ಮು ಬಂತು ಅಂತಂದರೆ ಎಲ್ಲ ಕೋವಿಡ್ಗೆ, ಬಟ್ ಒಂದ್ಸತಿ ಬಂದು ಹೋಯ್ತು, ಟ್ರೀಟ್ಮೆಂಟ್ ಆಯಿತು, ಇವಾಗ ಚೆನ್ನಾಗಿದ್ದೀನಿ, ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಸೆಕೆಂಡರಿ ಇನ್ಫೆಕ್ಷನ್, ಅದರ್ ಇನ್ಫೆಕ್ಷನ್ಸ್. ಓಕೆ ರೈಟ್. ಸತೀಶ್ ಅವ್ರು ಕರೆ ಮಾಡಿದ್ರೆ. ನಮಸ್ತೆ ಸತೀಶ್ ಅವರೇ. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಹೇಳಿ ಸರ್. ಹೇಳ್ತೀನಿ ಸರ್. ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ ಹಲೋ ಸತೀಶ್ ಅವರೇ, ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಈಗ ನಂದು ಕೋವಿಡ್ ಪಾಸಿಟಿವ್ ಬಂದಿತ್ತು, ಈಗ ಮೋರ್ ದನ್ 10 days ಆಯ್ತು, ನಾನು ರಿಕವರ್ ಆಗಿದ್ದೀನಿ. ಓಕೆ, ಹಲೋ, ಹೇಳಿ ಹೇಳಿ. ನನಗೆ ಏನ್ ಸಮಸ್ಯೆ ಅಂದ್ರೆ, ಕೆಲವರು ಹೇಳ್ತಾ ಇದಾರೆ ಒಂದು ಬ್ಲಡ್ ಚೆಕಪ್ ಬೇಕಾಗತ್ತೆ, CRP ಅಂಡ್ ಡಿ ಡೈಮರ್ ಚೆಕಪ್ ಮಾಡ್ಬೇಕಾಗತ್ತೆ. ಅದು ಯಾರಿಗೆ ಅವಶ್ಯಕತೆ ಇದೆ ಅಂತ ಸ್ವಲ್ಪ ಡೌಟ್ ಇತ್ತು ಸರ್. ಓಕೆ ಓಕೆ. ಸೊ ಯೂಶಲಿ ಏನು ಗುಣ ಆದಮೇಲೆ ನಾವು ಯೂಶಲಿ CRP ಅಥವಾ CBC ಆ್ಯಂಡ್ ಡಿ ಡೈಮರ್ ಇವು ಮೂರನ್ನ ರಿಪೀಟ್ ಮಾಡಕ್ಕೆ ಹೇಳ್ತೀವಿ. CBC ಎದಕ್ಕೆ ರಿಪೀಟ್? CBCಯಲ್ಲಿ ನಾವು ಅವ್ರದ್ದು ಕೌಂಟ್ಸ್ ಯಾವಾಗ ಡಾಕ್ಟರ್, ಅಂದ್ರೆ ಎಷ್ಟು ದಿನ? ಸೊ ಯೂಶಲಿ ಇವರು 10 ದಿವಸ 15 ದಿವಸ ಆದ್ಮೇಲೆ ರಿಕವರ್ ಆಗ್ತಾರೆ, ಅವಾಗ ಒಂದ್ಸತಿ ಮಾಡಕ್ಕೆ ಹೇಳ್ತೀವಿ. ತದನಂತರ ಒಂದು 2 weeks ನಂತರ ಅವ್ರಿಗೇನಾದ್ರು ಸಿಂಪ್ಟಮ್ಸ್ ಇದ್ರೆ ಇಲ್ಲದೆ ಇರಲಿ ಒಂದ್ಸತಿ ಅವರು ಈ ಟೆಸ್ಟ್ ಮಾಡಕ್ಕೆ ಹೇಳ್ತೀವಿ. ಈ CBCಯಲ್ಲಿ ನಮ್ಗೆ ಏನಾದ್ರು ಸೆಕೆಂಡರಿ ಇನ್ಫೆಕ್ಷನ್ ಇತ್ತು ಅಂತಂತಂದ್ರೆ WBC ಕೌಂಟ್ ಜಾಸ್ತಿ ಆಗಿರುತ್ತೆ, ಅದನ್ನ ಚೆಕ್ ಮಾಡಕ್ಕೆ ನಾವು ಅದು ಮಾಡಕ್ಕೆ ಹೇಳ್ತೀವಿ. ಅದು ಬಿಟ್ಟು ಎರಡನೇದಾಗಿ ಈ ಕೋವಿಡ್ ಆದಾಗ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗಿರುತ್ತೆ, ಲಿಂಫೋಸೈಟ್ ಕೌಂಟ್ ಕಡಿಮೆ ಆಗಿರುತ್ತೆ, ಅದು ವಾಪಸ್ ನಾರ್ಮಲ್ ಲೆವೆಲ್ಗೆ ಬಂದಿದೆ ಅಂತ ನೋಡ್ತೀವಿ. ಎರಡನೇದು CRP, ಇದು ಇಟ್ಸ್ ಇನ್ಫ್ಲಮೇಟರಿ ಮಾರ್ಕರ್. ಯೂಶಲಿ ಫಸ್ಟಿಗೆ ಅದು ಸ್ಪೈಕ್ ಆಗುತ್ತೆ, ಆಮೇಲೆ ಒಂದ್ಸತಿ ನೀವು ಗುಣ ಹೊಂದಿದ್ದಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ದಟ್ ಮೀನ್ಸ್ ಫ್ರಮ್ ಯುವರ್ ಬಾಡಿ ಇನ್ಫೆಕ್ಷನ್ ಹೋಗ್ತಾ ಇದೆ ಅಂತ. ಮೂರನೇದು ಡಿ ಡೈಮರ್. ನಾನು ಹೇಳ್ದಂಗೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್. ಕೋವಿಡ್ ಹುಷಾರಾದ್ಮೇಲೂ ಸಿಂಪ್ಟಮೆಟಿಕಲಿ ಇಂಪ್ರೂವ್ ಆದ್ಮೇಲೂ 45 ದಿನಗಳ ಕಾಲದಲ್ಲಿ ನಿಮಗೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ನೋಡಿದ್ದೀವಿ 3 weeks ಆದ್ಮೇಲೆ ಬಂದರು, 4 weeks ಆದ್ಮೇಲೆ ಬಂದರು, DVT ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು, ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು. ಬ್ಲಡ್ ಕ್ಲಾಟಿಂಗ್ ಟೆಂಡೆನ್ಸಿ ಕೋವಿಡ್ದು ಇನ್ನೊಂದು ಮುಖ ಅಂತ ಹೇಳ್ತೀವಿ. ಸೊ ಅದನ್ನ ಚೆಕ್ ಇಡಕ್ಕೆ ಡಿ ಡೈಮರ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೆಲವೊಂದ್ಸತಿ ನಾವು 3 ಇದು ಬ್ಲಡ್ ಥಿನ್ನರ್ಸ್ ಕೊಟ್ಟಿರ್ತೀವಿ, ಅದನ್ನ 3 weeks ಕೊಡಬೇಕಾ, 5 weeks ಕೊಡಬೇಕಾ, ಎಷ್ಟು ವೀಕ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಕ್ಕೆ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಎಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಇದೆ, ನಾನು ಮುಂಚೆ ಪಾಸಿಟಿವ್ ಇದ್ದೆ ಈಗ ನೆಗೆಟಿವ್ ಇದೆ, ಆ ಥರ ಅಲ್ಲ ಇದು ಟೆಸ್ಟ್. ದಿಸ್ ಇಸ್ RT-PCR ಯಾವಾಗ ಮಾಡಿಸ್ಬೇಕು ಅಂತ, ನಿಮಗೆ ಸಿಂಪ್ಟಮ್ಸ್ ಬಂದಾಗ RT-PCR ಟೆಸ್ಟ್ ಮಾಡಿಸ್ಬೇಕು. ನಮಗೆ ಡಿಸೀಸ್ ಇರುತ್ತೆ ಆವಾಗ RT-PCR ಮಾಡುತ್ತೆ. RT-PCR ರಿವರ್ಸ್ ಟ್ರಾನ್ಸ್ಕ್ರಿಪ್ಟೋಮೈಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಅದು ಒಂದು ಜೆನೆಟಿಕ್ ಟೆಸ್ಟ್. ನಿಮ್ಮ ಬಾಡಿಯಲ್ಲಿ ಇರುವಂಥ ವೈರಸ್ದ ಜೀನ್ನ ಪಿಕಪ್ ಮಾಡುತ್ತೆ. ಅದು ವೈರಸ್ ಡೆಡ್ ಇದೆ ಲೈವ್ ಇದೆ ಹೇಳಲ್ಲ, ಜೀನ್ ಇದೆನಾ ಅಂತ ಹೇಳುತ್ತೆ. ಓಕೆ, ಜೀನ್ ಇದೆ ಅಂತ ಗೊತ್ತಾಗ ಫಸ್ಟಿಗೆ ಸಿಂಪ್ಟಮ್ಸ್ ಇದೆ ಅಂತಂದರೆ ವೈರಸ್ ಆಕ್ಟಿವ್ ಇದೆ, ಅದು ನಿಮಗೆ ಡ್ಯಾಮೇಜ್ ಮಾಡ್ತಿದೆ, ಅದಕ್ಕೋಸ್ಕರ ನಿಮಗೆ ಸಿಂಪ್ಟಮ್ಸ್ ಇದೆ, ಅವಾಗ ಪಾಸಿಟಿವ್. ಅದೇ 10 ದಿವಸದ ನಂತರ ನೀವು ನೆಗೆಟಿವ್ ಇದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಕ್ಕೆ ನಾವು RT-PCR ಯೂಸ್ ಮಾಡೋದಿಲ್ಲ. ಅದು ಯಾವ ಗೈಡ್ಲೈನ್ ಅಲ್ಲೂ ಇಲ್ಲ. ದೇರ್ ಇಸ್ ನಥಿಂಗ್, ದೇರ್ ಇಸ್ ನೋ ಕಾನ್ಸೆಪ್ಟ್ ಲೈಕ್ ರಿಪೀಟ್ RT-PCR. ಓನ್ಲಿ ಡ್ಯೂರಿಂಗ್ ಡಯಾಗ್ನೋಸಿಸ್ ವಿ ಡೂ RT-PCR. ವೈ ಟು ರೂಲ್ ಔಟ್ ದ ಡಿಸೀಸ್ ವಿ ಆರ್ ನಾಟ್. ನಿಮ್ ನೆಗೆಟಿವ್ ಅಂತ ಹೇಳಕ್ಕೆ RT-PCR ಮಾಡಲ್ಲ. ನೆಗೆಟಿವ್ ಅಂತ ಹೇಳಕ್ಕೆ ಸಿಂಪ್ಟಮೆಟಿಕ್ ಇಂಪ್ರೂವ್ಮೆಂಟ್, ಈ ಬ್ಲಡ್ ಮಾರ್ಕರ್ಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ಸಾಕು. ಸೊ ಏನಾಗುತ್ತೆ, 10 ದಿವಸದ ನಂತರ ಅವರೇ ಹೋಗಿ RT-PCR ಮಾಡ್ಸ್ಕೊಂಡ್ ಬರ್ತಾರೆ. ಅವಾಗ ಅದು ಏನಾಗುತ್ತೆ, ಪಾಸಿಟಿವ್ ತೋರಿಸ್ಬೋದು, ಅವಾಗ ಗಾಬರಿ ಆಗ್ಬಿಡ್ತಾರೆ. ಮತ್ತೊಂದು ವಿಷಯ, ಅದೊಂದು ವದಂತಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವನ್ ನೀವು ಟ್ರೀಟ್ ಮಾಡಿದ ವೈರಸ್ ಡೆಡ್ ಆಗಿರ್ಬೋದು, ಡೆಡ್ ವೈರಸ್ ಆಗಿದ್ರು ಅದು ಆಕ್ಟಿವ್ ಇಲ್ಲ ಅಂದ್ರೆ ಅದ್ರ ಜೀನ್ ಇರುತ್ತೆ. ಈ ಮಷೀನ್ ಜೀನ್ ಅನ್ನ ಪಿಕಪ್ ಮಾಡುತ್ತೆ. ನೀವು ರಿಪೋರ್ಟ್ ನೋಡಿದಾಗ ಜೀನ್ ಪ್ರೆಸೆಂಟ್ ಅಂತ ತೋರಿಸುತ್ತೆ. ಆ ಜೀನ್ ಪ್ರೆಸೆಂಟ್ ಅಂತಂದ್ರೆ ಮತ್ತೆ ಅದು ಪಾಸಿಟಿವ್ ಆಗಿದೆ, ಸಿಂಪ್ಟಮೆಟಿಕಲಿ ಇಂಪ್ರೂವ್ ಆಗಿರುತ್ತೆ, ಏನು ತೊಂದರೆ ಇರಲ್ಲ, ಮತ್ತೆ ಇದು ತೋರಿಸ್ತಾ ಇದೆ ಅಂತ. ಸೊ ಎಷ್ಟೊಂದು ಕಂಪನಿಗಳು ಅದನ್ನೇ ಇಂಟರ್ಪ್ರಿಟ್ ಮಾಡ್ತೀರಾ. ನೀವು ವಾಪಸ್ ಜಾಯ್ನ್ ಆಗ್ಬೇಕಾದ್ರೆ ನೀವು ನೆಗೆಟಿವ್ ರಿಪೋರ್ಟ್ ಅದ್ರ ಅವಶ್ಯಕತೆ ಇರೋದಿಲ್ಲ. ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ ಹೇಳಿ, ಸೊ ದೃಢೀಕರಿಸ್ತಾರೆ ಡಾಕ್ಟರ್ ಇವ್ರಿಗೆ ಇದೇನೋ ಇಲ್ವೋ ಅಂತ ಹೇಳಿ. ಇವನ್ನೆಲ್ಲ ಪರಿಗಣನೆ ತಗೊಂಡಾದ್ಮೇಲೆ ನಾವು ಫೈನಲ್ ಇವ್ರಿಗೆ ಹೀಲ್ ಆಗಿದಾರೋ ಇಲ್ವೋ, ಕೋವಿಡ್ ಕ್ಯೂರ್ಡ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತೀವಿ, ಅದು ಇಂಪಾರ್ಟೆನ್ಸ್. ಸೊ ರಿಪೀಟ್ ಆಗಿ RT-PCR ಮಾಡಿಸಬೇಡಿ ಅಂತ ಹೇಳ್ತೀನಿ. ಎಸ್ ಡಾಕ್ಟರ್, ಮತ್ತಷ್ಟು ಮಾತಾಡೋಣ. ಹಾಗೆ ಪ್ರಿವೆನ್ಷನ್ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಗೀತಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಗೀತಾ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿಮಾ. ಸರ್, ನನ್ನ ಹೆಸರು ಗೀತಾ, ನನ್ನ ಏಜ್ 26. ಓಕೆ. ಈ ಒಂದು 24 days ಹಿಂದೆ ಮನೆಯಲ್ಲಿ ಹಸ್ಬೆಂಡ್ಗೆ ಪಾಸಿಟಿವ್ ಬಂದಿತ್ತು.
ಅದಾದ್ಮೇಲೆ ನಾನು ನಮ್ಮ ಅಣ್ಣ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಇಬ್ಬರಿಗೂ ಎಫೆಕ್ಟ್ ಆಯ್ತು. ಸೊ 3 ಜನಕ್ಕೂ ಪಾಸಿಟಿವ್ ಆಗಿ ತುಂಬಾ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ತುಂಬಾ ಕಷ್ಟಪಟ್ಟು ಈಗಷ್ಟೇ ಕ್ಯೂರ್ ಆಗಿ ಟೆಸ್ಟ್ ಮಾಡಿಸಿದ್ವಿ. ಸೊ ಈಗ ಮತ್ತೆ ನನಗೆ ಮನೆಯಲ್ಲಿ ಅವ್ರಿಬ್ಬರಿಗೂ ನೆಗೆಟಿವ್ ಬಂದಿದೆ, ಮತ್ತೆ ನನಗೆ ಪಾಸಿಟಿವ್ ಬಂದಿದೆ. ಓಕೆ, ಸೊ ಅದು ಯಾಕೆ ಅಂತ ತಿಳ್ಕೊಬೇಕು. ಇವಾಗ ತಾನೇ ಜಸ್ಟ್ ಡಿಸ್ಕಸ್ ಮಾಡಿದ್ವಿ, ಅದೇ ಪಾಯಿಂಟೇ. ನಾವು ರಿಪೀಟ್ ಟೆಸ್ಟ್ ಮಾಡೋದಿಲ್ಲ. ಸೊ ಸಿಂಪ್ಟಮೆಟಿಕಲ್ ಇಂಪ್ರೂವ್ಮೆಂಟ್ ನೋಡ್ಬಿಟ್ಟು ನೀವು ಕ್ಯೂರ್ ಆಗಿದಿರೋ ಇಲ್ವೋ ಅಂತ ಹೇಳ್ತೀವಿ. ಅದಾದ್ಮೇಲೂ ತದನಂತರ 10-15 ದಿವಸ ಆದ್ಮೇಲೂ ನಿಮ್ಮ ಹತ್ರ ಸಿಂಪ್ಟಮ್ಸ್ ಇದ್ರೆ ಅದು ಕೋವಿಡ್ ಆಕ್ಟಿವ್ ಡಿಸೀಸ್ ಸಿಂಪ್ಟಮ್ಸಾ ಅಥವಾ ಕೋವಿಡ್ ನಿಮಗೆ ಇನ್ಫೆಕ್ಷನ್ ಆದಾಗ ಏನು ಲಂಗ್ ಡ್ಯಾಮೇಜ್ ಆಗಿದೆ ಅಥವಾ ಬಾಡಿ ಡ್ಯಾಮೇಜ್ ಆಗಿದೆ ಅದರಿಂದ ಸಫರ್ ಆಗ್ತಿದ್ದೀರಾ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಯಾಕಂದರೆ 14 ದಿವಸ ಆದಮೇಲೆ ಎಷ್ಟೊಂದು ಜನಕ್ಕೆ ಕೆಮ್ಮಿರುತ್ತೆ ಕಂಟಿನ್ಯೂ, ಪೋಸ್ಟ್ ವೈರಲ್ ಕಾಫ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದು ಕೋವಿಡ್ ಇಂದನೇ ಕಾಫ್ ಇಲ್ಲ, ಕೋವಿಡ್ 10 ದಿವಸ 15 ದಿವಸಕ್ಕೆ ಅದು ಸತ್ತೋಗ್ಬಿಡುತ್ತೆ ವೈರಸ್, ನೀವೇನು ಮಾಡಲಿಲ್ಲ ಅಂತಂದ್ರು. ಸೊ ಅದಾದ್ಮೇಲೆ ಅದು ಲಂಗ್ ಡ್ಯಾಮೇಜ್ ಮಾಡಿರುತ್ತಲ್ಲ ಅದಕ್ಕೆ ಅವ್ರಿಗೆ ಕಾಫ್ ಇರುತ್ತೆ. ಬಟ್ ದಟ್ ಆಲ್ಸೋ ಕ್ಯಾನ್ ಬಿ ಕ್ಯೂರ್ಡ್ ಓವರ್ ದ ಪೀರಿಯಡ್ ಆಫ್ 1 ಮಂತ್ ಏನಲ್ಲ. ಇವರು ಹೇಳ್ದಂಗೆ ಇವ್ರಿಗೆ ಇತ್ತು ಡಿಸೀಸು, ಇವ್ರು ಕ್ಯೂರ್ ಆಗಿದ್ದಾರೆ, ಅದೇ ತಪ್ಪು ಮಾಡಿರೋದು. ಮತ್ತೆ ಕೋವಿಡ್ RT-PCR ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವ್ರು ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು, ಅವ್ರಿಗೆ ಏನು ಸಿಂಪ್ಟಮ್ಸ್ ಇದೆ ಅದು ಟ್ರೀಟ್ ಮಾಡೋಣ. ಸೊ ನಾನು ಯಾವಾಗಲೂ ಒಂದು ಇಂಪಾರ್ಟೆಂಟ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವಿಲ್ ನಾಟ್ ಟ್ರೀಟ್ ದ ರಿಪೋರ್ಟ್ಸ್, ವಿಲ್ ಟ್ರೀಟ್ ದ ಸಿಂಪ್ಟಮ್ಸ್. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್ ಡಾಕ್ಟರ್, ಓಕೆ, ಈಗ ಪ್ರಿವೆನ್ಷನ್ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗ ಎಲ್ಲರೂ ಮೈಂಡಲ್ಲೂ ಇರೋದು ಬರ್ದಲ್ಲೇ ಇರೋ ಥರ ನಾನು ಹೆಂಗೆ ತಡಿಬೇಕು ಅಂತ. ಅದಕ್ಕೆ ಕಷಾಯ ಕುಡಿತಾರೆ, ಸ್ಟೀಮಿಂಗ್ ತೊಗೊಳ್ತಾರೆ, ಎಲ್ಲ ಬೇಕಾದ್ರೆ ಮಾಡ್ತಾರೆ. ಸೊ ಇದು ನಿಜಕ್ಕೂ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ? ಸೊ ಪ್ರಿವೆನ್ಷನ್ ಹೇಗೆ ಅನ್ನುವಂಥದ್ದು. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋದು ತುಂಬ ಸತ್ಯವಾದ ಮಾತು. ನಾವು ನಮ್ಮ ವೈರಿನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇದ್ರ ಸೈನ್ಸ್ ಏನಿದೆ ಇದ್ರ ಬಿಹೈಂಡ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಿವೆಂಟಿವ್ ಮೆಜರ್ನ ಒಂದು ದೃಢೀಕರಿಸ್ಬೋದು. ಸೊ ಇದು ಹೇಗೆ ಹರಡುತ್ತೆ ಅಂತ ನಮಗೆ ಗೊತ್ತು. ಕೆಮ್ಮಿದ್ರೆ ಒಬ್ರು ಯಾರಾದರೂ ಇನ್ಫೆಕ್ಟೆಡ್ ಅಥವಾ ಡಿಸೀಸ್ ಡೆವಲಪ್ ಆದವರು ಕೆಮ್ಮಿದ್ರೆ 50,000 to 60,000 ಡ್ರಾಪ್ಲೆಟ್ಸ್ ಏರಲ್ಲಿ ಬೀಳುತ್ತೆ. ಆ ಡ್ರಾಪ್ಲೆಟ್ಸು ನಮ್ಮ ಥಿಂಗ್ಸ್ ಮೇಲೆ ಎಲ್ಲಾದರೂ ಬಿತ್ತರೆ ಅಥವಾ ನಮ್ಮ ಮೇಲೆ ಡೈರೆಕ್ಟಾಗಿ ಬಿತ್ತು ಅಂತ ಅದನ್ನು ನಾವು ಮೂಗತ್ತು ಮುಟ್ಕೊಂಡ್ರೆ ಅಥವಾ ಬಾಯಿ ಹತ್ರ ಮುಟ್ಕೊಂಡ್ರೆ ಆ ಡ್ರಾಪ್ಲೆಟ್ ನಮ್ಮ ಒಳಗಡೆ ಹೋಗುತ್ತೆ, ವೈರಸ್ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ನಾವು ಕಡ್ಡಾಯವಾಗಿ ಮಾಸ್ಕ್ ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಸೊ ಮಾಸ್ಕ್ ಯೂಸ್ ಮಾಡೋದು ಎಲ್ಲರೂ ಯೂಸ್ ಮಾಡಬೇಕು. ಯಾವ ಥರ ಮಾಸ್ಕ್ ಯೂಸ್ ಮಾಡಬೇಕು, ಎಷ್ಟೊಂದು ಥರ ಇದೆ ಅಂತ ಹೇಳ್ತಾರೆ. ಯೂಶಲಿ ನಿಮಗೆ ಡಿಸೀಸ್ ಡೆವಲಪ್ ಆದವರಿದ್ದರೆ N95 ಯೂಸ್ ಮಾಡ್ಕೊಳ್ಳಿ ಸಿಕ್ಕರೆ. ಇಲ್ಲ ಅಂತಂದರೆ ನಾರ್ಮಲ್ ಇದ್ದವ್ರಿಗೆ ನಿಮ್ಮ ಹೊರಗಡೆ ಓಡಾಡ್ತಿದ್ರೋ ಅಥವಾ ಮನೇಲಿ ಇದ್ದಿರೋ ಅವಾಗ ಸಿಂಪಲ್ಲಾಗಿ ಒಂದು ಬಟ್ಟೆ ಮಾಸ್ಕ್ ಹಾಕ್ಕೊಂಡ್ರು ಸಾಕು. 2 ಮಾಸ್ಕ್ ಹಾಕ್ಬೇಕಾ 3 ಮಾಸ್ಕ್ ಹಾಕ್ಬೇಕಂತ ಏನಿಲ್ಲ, ಸಿಂಪಲ್ಲಾಗಿ 1 ಮಾಸ್ಕ್ ಹಾಕ್ಕೊಳ್ಳಿ ಸಾಕು. ರೀಯೂಸಬಲ್ ಮಾಸ್ಕ್ ಇತ್ತು ಅಂದರೆ ಬಟ್ಟೆ ಮಾಸ್ಕ್ ಇದ್ದರೆ ಅದನ್ನು ವಾಶ್ ಮಾಡಿ ಮತ್ತೆ ಹಾಕೋಬೋದು. ಇಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ ಇದ್ದರೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದು ಅದಕ್ಕೆ ಎಷ್ಟೊಂದು ಜನ ಕೇಳ್ತಾರೆ N95 ಮಾಸ್ಕೇ ಇಟ್ಕೋಬೇಕಾ, ಬೆಳಗ್ಗಿಂದ ಸಾಯಂಕಾಲನೂ ಹಾಕೋಬೇಕಾ? ಇಲ್ಲ, ನೀವು ಏನೋ ಸಂಪರ್ಕದಲ್ಲಿ ಬಂದಾಗ ಅಥವಾ ಎಲ್ಲೋ ಹೊರಗಡೆ ಹೋಗ್ತಿದ್ರು, ಏನೋ ಬೆಳಗ್ಗೆ ತರಕಾರಿ ಏನೋ ತೊಗೊಂಬರ್ಕಿದ್ರೆ ಟೈಟ್ ಆಗಿರೋದು ಸ್ವಲ್ಪ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಸೊ ಅದು ಒಂದು. ಸೆಕೆಂಡ್ ವೈಸ್ ಈಗೇನು ನಾವು ಡ್ರಾಪ್ಲೆಟ್ ಇನ್ಫೆಕ್ಷನ್ ನಮ್ಮ ಬಾಡಿ ಮೇಲೆ ಬೀಳ್ಬೋದು, ಎಲ್ಲ ಸುತ್ತಮುತ್ತ ಬೀಳು, ಅದಕ್ಕೆ ಸ್ಯಾನಿಟೈಸರ್ ಯೂಸ್ ಮಾಡಿ. ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಅದು ಸತ್ತೋಗ್ಬಿಡುತ್ತೆ. ಆಮೇಲೆ 3ನೇದಾಗಿ ನಾವು ಮಾಸ್ಕ್ ಆಯಿತು, ಸ್ಯಾನಿಟೈಸರ್ ಆಯಿತು, ಸೋಷಿಯಲ್ ಡಿಸ್ಟೆನ್ಸ್. ಸೊ ಕಾಫ್ ಮಾಡಿದಾಗ ಇದು ಬೌಟ್ ಆಫ್ ಕೋರ್ಸ್ 6 ಫೀಟ್ಗಿಂತ ಜಾಸ್ತಿ ಹೋಗೋದಿಲ್ಲ. ಸೊ 6 ಫೀಟ್ ನಾವು ಡಿಸ್ಟೆನ್ಸ್ ಮಾಡಿದ್ರೆ ಸೊ ಕೆಲವು ಜನ 10 ಅಂದರೆ ಏರ್ಬಾರ್ನ್ ಡಿಸೀಸ್ ಈಸ್ ಏರ್ಬಾರ್ನ್. ಸೊ ಡೈರೆಕ್ಟ್ ಇನ್ಫೆಕ್ಷನ್, ಡೈರೆಕ್ಟಾಗಿ ವೈರಸ್ ಬೀಳೋದು, ಅದು ಸ್ಪ್ರೆಡ್ ಆಗೋದು ಏರಲ್ಲಿ ಹೋಗ್ಬಿಟ್ಟು ಸುತ್ತಮುತ್ತ ಹರಡಿ ಆಗ್ಬೋದು. ಬಟ್ 6 ಫೀಟ್ ಅದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಈಗೇನು 3 ಫೀಟಲ್ಲಿ ಇದ್ದವನಿಗೆ 50% ಡ್ರಾಪ್ಲೆಟ್ಸ್ ಬೀಳ್ಬೋದು, 6 ಫೀಟ್ ಇದ್ದವನಿಗೆ 70-80% ಬೀಳ್ಬೋದು, 10 ಫೀಟ್ ಇದ್ದವಳಿಗೆ 90% ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಈ ಥರ ದಿಸ್ ಇಸ್ ವಾಟ್ ದ ಬೇಸಿಕ್ ಸೈನ್ಸ್. ಬಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಆಗಿರುತ್ತೆ. ದಿಸ್ ಇಸ್ ದ ಒನ್ ಆಫ್ ದ ಪ್ರಿವೆಂಟಿವ್ ಮೆಜರ್ ಆ್ಯಂಡ್ ದೀಸ್ 3 ಥಿಂಗ್ಸ್ ಆರ್ ಲೆಸನ್ ಫಾರ್ ದ ಲೈಫ್. ಸೊ ಯು ಹ್ಯಾವ್ ಟು ಯೂಸ್ ದಿಸ್ ಕೇರ್ಫುಲಿ ಅಂತ ಹೇಳ್ತೀನಿ. ಇವು ಮಾಡೋದ್ರಿಂದ ಇದು ಬರೀ ಕೋವಿಡ್ ಅಷ್ಟೇ ಅಲ್ಲ, ನಮಗೆ ಬೇರೆ ರೆಸ್ಪಿರೇಟರಿ ಡಿಸೀಸಸ್ ಕಡಿಮೆ ಆಗಿದೆ. ಟ್ಯೂಬರ್ಕ್ಯುಲೋಸಿಸ್ ಡಿಸೀಸಸ್ ಎಷ್ಟೊಂದು ಡಿಸೀಸ್ ಕಡಿಮೆ ಆಗಿಬಿಟ್ಟಿದೆ. ಅದು ಒಂದು ಬೂನ್ ಆಗಿದೆ ನಮಗೆ ಇದು ಯೂಸ್ ಮಾಡೋದ್ರಿಂದ. ದಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಫುಡ್ಡಿಗೆ ಬರ್ತಾರೆ. ನೀವು ಹೇಳ್ದಂಗೆ ಕಷಾಯ ಕುಡಿರಿ, ಮುಂಚೆಯಿಂದನೂ ಬಂದಿತ್ತು ಕಷಾಯಗಳು, ಎಲ್ಲರಿಗೂ ಬಂದಿತ್ತು. ಹಾಟ್ ವಾಟರ್ ಯೂಸ್ ಮಾಡ್ತೀರಿ, ಯೂಸ್ ಮಾಡಿ, ಕಷಾಯಗಳನ್ನ ಕುಡಿರಿ. ಸೊ ಏನಾಗುತ್ತೆ, ಟೂ ಮಚ್ ಮಾಡ್ಕೊಂತಾರೆ. ಅದೇ ಏನ್ ಮಾಡ್ತಾರೆ, ಬಿಸಿ ನೀರು ಕುಡಿತಾರೆ. ಬಿಸಿ ನೀರು ಕುಡಿಯೋದು ಹಿಂದೆ ಸೈಂಟಿಫಿಕ್ ರೀಸನ್ ಏನು, ನೀರ್ನ 100 ಡಿಗ್ರಿ ಬಾಯ್ಲ್ ಮಾಡಿದಾಗ ಹಾಫ್ ಆನ್ ಅವರ್ವರೆಗೂ 100 ಡಿಗ್ರಿ ಬಾಯ್ಲ್ ಮಾಡಿದಾಗ ಅದು ಅದರಲ್ಲಿರುವಂತಹ ಎಲ್ಲಾ ರೋಗಾಣು ಕೀಟಾಣುಗಳು ಸಾಯುತ್ತೆ. ಸೊ ದಟ್ ಈಸ್ ಸ್ಟೆರಿಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಆವಾಗ ನೀರು ಸ್ಟೆರೈಲ್ ಆಗುತ್ತೆ, ಪ್ಯೂರಿಫೈಡ್ ಆಗುತ್ತೆ, ಡಿಸ್ಟಿಲ್ಡ್ ಆಗುತ್ತೆ. ಸೊ ಅಂಥದ್ದು ನಾವು ನೀರನ್ನ ನಾವು ಕುಡಿದ್ರೆ ಸೊ ನಮಗೆ ಯಾವ್ದು ರೋಗಗಳು ಬರೋದಿಲ್ಲ ಅಂತ.
ಸೊ ಆ ನೀರನ್ನು ನೀವು ಬಿಸಿ ಬಿಸಿ ಕುಡೀರಿ ಅಂತ ಹೇಳ್ತಾ ಇಲ್ಲ, ನೀವು ಅದನ್ನ ಕಾಯಿಸಿ 100 ಡಿಗ್ರಿಲಿ ಕಾಯಿಸಿ ಅದನ್ನ ರೂಮ್ ಟೆಂಪರೇಚರ್ಗೆ ಆರಿಸಿ ಆಮೇಲೆ ಕುಡೀರಿ ಅಂತ ಹೇಳ್ತಾ ಇರೋದು. ಬಿಸಿ ಬಿಸಿ ನೀರು ಕುಡಿದ್ರೆ ಏನಾಗುತ್ತೆ, ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಮೌತ್ ಅಲ್ಸರ್. ಎಷ್ಟೊಂದು ಜನ ಮೌತ್ ಅಲ್ಸರ್ ಇಂದ ಬಂದಿದ್ದಾರೆ, ಗ್ಯಾಸ್ಟ್ರೈಟಿಸ್ ಇಂದ ಬಂದಿದ್ದಾರೆ. ಸೊ ನೀರು ಬಿಸಿದ್ ಕುಡಿಯೋದು ಬೇಡ ಅಂತನಲ್ಲ, ಕಾಯಿಸಿ ಅದನ್ನ ಆರಿಸ್ಬಿಟ್ಟು ಆಮೇಲೆ ಕುಡಿಬೇಕು. ಉಗುರು ಬೆಚ್ಚಿ ಕುಡಿದ್ರು ಏನೋ ಪ್ರಾಬ್ಲಮ್ ಇಲ್ಲ, ಒಳ್ಳೇದು. ಒಂದು ಹ್ಯೂಮಿಡಿಟಿ ತರ ಅನ್ಸುತ್ತೆ. ಆಮೇಲೆ ಎಲ್ಲರೂ ಸ್ಟೀಮ್ ತಗೋಬೇಕಾ, ಸ್ಟೀಮ್ ಎಲ್ಲರೂ ಸ್ಟೀಮ್ ತಗೊಳೋದು ಬೇಡ, ನೇಸಲ್ ಬ್ಲಾಕ್ ಇದ್ರೆ ತಗೊಳ್ಳಿ. ಎಷ್ಟೊಂದು ಜನ ಏನ್ ಮಾಡೋದು, ಬಿಸಿ ಬಿಸಿ ಸ್ಟೀಮ್ ತಗೊಂಡ್ಬಂದು ಮ್ಯೂಕೋಸಲ್ ಎರೋಜನ್ಸ್ ಎಲ್ಲ ಮಾಡ್ಕೊಂಡು ಸಿವಿಯರ್ ಪ್ರಾಬ್ಲಮ್ ಮಾಡ್ಕೊಂಡು ಅದು ಆ ಥರ ಎಲ್ಲ ಬಂದಿದ್ದಾರೆ. ಸೊ ಈ ಥರದ್ದೆಲ್ಲ ಮಾಡಬಾರ್ದು. ನಾರ್ಮಲ್ ಆಗಿ ಗುಡ್ ಫುಡ್. ಏನು ಗುಡ್ ಫುಡ್ ಅಂದರೆ ಹೈ ನ್ಯೂಟ್ರಿಷಿಯಸ್. ಈಗ ಪ್ರೋಟೀನ್ ಇರೋದು, ಮೊಟ್ಟೆ ತಿನ್ನಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನಿ, ಚಪಾತಿ, ಪಲ್ಯ, ಮುದ್ದೆ, ಅನ್ನ, ಸಾರು. ಅಥವಾ ಇವಾಗ ಏನು ಮಾಡಬೇಕು, ಸ್ವಲ್ಪ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅಥವಾ ರೆಫ್ರಿಜರೇಟೆಡ್ ಫುಡ್, ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡಿ. ಇಲ್ಲ ಅದು ತೊಗೊಂಡ್ಬಿಟ್ಟೆ ಸೀನು ಕೆಮ್ಮು ಬರುತ್ತೆ, ಇದನ್ನ ಅಗ್ರಿವೇಟ್ ಮಾಡುತ್ತೆ, ಮತ್ತೆ ಅಥವಾ ಕನ್ಫ್ಯೂಸ್ ಆಗ್ತೀರಾ, ಕೋವಿಡ್ ಬಂದಿತ್ತು, ಇದು ಬಂದಿತ್ತು ಅಂತಂದು ಹೇಳಿ. ಸೊ ಈ ಥರ ಪ್ರಾಬ್ಲಮ್ಗಳಾಗೋದು ಬೇಡ. ಸೊ ನಾನು ಏನು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವೆಜಿಟೇಬಲ್ ಮಾರ್ಕೆಟ್ ಇವರು ವೆಂಡರ್ಸ್ ಏನಿರ್ತಾರೆ ಲೋಕಲ್, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಖರೀದಿ ಮಾಡಿ, ಯಾವುದೋ ಒಂದು ಬ್ರ್ಯಾಂಡೆಡ್ ಇದಕ್ಕೆ ಹೋಗೋದಕ್ಕಿಂತ, ಪಿಜ್ಜಾ ಬರ್ಗರ್ಗಳು ತಿನ್ನೋದಕ್ಕಿಂತ ಈ ವರ್ಷ ನಾವೇನು ಮಾಡೋಣ, ನಮ್ಮ ಲೋಕಲಲ್ಲಿರುವ ರೈತರಿಗೆ, ಒಂದು ಎಕನಾಮಿಕ್ ಬರ್ಡನಲ್ಲಿರುವಂತಹ ರೈತರಿಗೆ ನಾವು ಇದನ್ನು ಸಹಾಯ ಮಾಡೋಣ. ಸೊ ವಿ ವಿಲ್ ಬಿ ವೋಕಲ್ ಫಾರ್ ಲೋಕಲ್ ಅಂತ ಅದೇನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ. ಸೊ ಎಲ್ಲರಿಗೂ ಸಹಾಯವಾಗಿರೋಣ. ಸೊ ಟೆನ್ಷನ್ ಬಿಡಿ, ಆರಾಮಾಗಿರಿ ಅಂತ ಹೇಳಿ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ವಿಷಯಗಳನ್ನು ತುಂಬ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ ಜನರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಷ್ಟು ಇವತ್ತಿನ ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರ. ನಾಳೆ ಮತ್ತೊಬ್ಬ ಎಕ್ಸ್ಪರ್ಟ್ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.